IME ಓನ್ ಬರೀ ನಿಮಗೆ 4800 ಮಾತ್ರ. ಸೋಫಾ ಕಮ್ ಬೆಡ್ ಕೂಡ ಅವೈಲೇಬಲ್ ಇದೆ ನೋಡ್ಕೊಳ್ಳಿ ಗೈಸ್. ಹಿಂಗೆ ಸಿಂಗಲ್ ಡೋರ್ ನೋಡಿದ್ರಾ, ಡಬಲ್ ಡೋರ್ ಇದೆ, ಬರೀ ನೋಡಿ ಸರ್ ಇದು 3 ಡೋರ್ ಸರ್ ಇದು. ಏರ್ ಫ್ರೈಯರ್ ಬರೀ ನಿಮಗೆ 2500 ಮಾತ್ರ. ಬ್ರಾಂಡೆಡ್ ಪ್ಯಾಂಟ್ 750 ಮಾತ್ರ ನಿಮಗೆ. ಸ್ಕಾಟ್ ಕಲೆಕ್ಷನ್ಸ್ ಹೆಂಗಿದೆ ಅಂತ ಇವರು 6000 rupees ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವು ಇದು ಬರೀ ನಿಮಗೆ 9000 ಮಾತ್ರ. 10,000 ಅಂತ ನೋಡ್ಕೊಳ್ಳಿ ಎಷ್ಟು ಸಖತ್ತಾಗಿದೆ ಅಂತ ಇದು ಬ್ರಾಂಡೆಡ್ ಬಾಷ್ LG ಪ್ರೀಮಿಯಂ ಸೋಫಾ ಸಿಗ್ಬಿಡುತ್ತೆ ಗೈಸ್. 3+2+1 ನೋಡ್ಕೊಳ್ಳಿ 6 ಸೀಟರ್ ಸರ್ ಇದು. ಹೌದು ಸರ್ 30 ಟ್ರೀಟ್ಮೆಂಟ್ ಬೇಕಾ ನಿಮಗೆ ಬರೀ 45 ಮಾತ್ರ. ಇವ್ರ ಹತ್ರ ಸ್ಟವ್ ಕಲೆಕ್ಷನ್ಸ್ ಹೆಂಗಿದೆ ಅಂತ ನಿಮ್ಗೆ 16,000 ನಿಮ್ಗೆ 8 kg LG ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಸಿಗ್ಬಿಡುತ್ತೆ ಗೈಸ್. ಟೀಪೈ ಕೂಡ ಸಿಗ್ಬಿಡುತ್ತೆ ಗೈಸ್ ನೋಡ್ಕೊಳ್ಳಿ. ಇದು ಕಾಫಿ 1 kg ಫ್ರೀ ಸಿಗ್ಬಿಡುತ್ತೆ ನೀವು 6 kg ತಗೊಂಡ್ರೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಬರೀ 10,000 ಮಾತ್ರ. ಓಕೆ ನೋಡಿ ಬೆಡ್ ಟೇಬಲ್ ಟಿವಿ ಕ್ಯಾಬಿನೆಟ್ ನೋಡಿ ಕಲೆಕ್ಷನ್ ಹೆಂಗಿದೆ ನಮ್ಮ ಹತ್ರ ಅಂತ. ಕೆಫೆಸ್ ಅಲ್ಲಿ ಆಗ್ತಿರಲ್ವಾ ಆ ತರ ಚೇರ್ಸ್. ಇದಕ್ಕೆ ಪ್ರೈಸ್ ಪ್ರೀಮಿಯಂ ಸರ್ ಇದು ಬರೀ ನಿಮಗೆ 20,000 ಮಾತ್ರ ಸರ್ ಇದು. ಜಸ್ಟ್ 22,000 ಅಂತ ನೋಡ್ಕೊಳ್ಳಿ ಗೈಸ್. ಇವ್ರ ಹತ್ರ ಕುಕ್ಕರ್ ಕಲೆಕ್ಷನ್ಸ್ ಹೆಂಗಿದೆ ಅಂತ ನಿಮ್ಗೆ ಫುಲ್ ಸಖತ್. ಸ್ಟಾರ್ಟಿಂಗ್ ಪ್ರೈಸ್ ಜಸ್ಟ್ ನಿಮ್ಗೆ 9,800 ಆಗುತ್ತೆ. ಜಸ್ಟ್ 12,000 ಅಂತ ಇದು ಮನೆಗೆ ಚಿಮ್ನಿ, ಅದು ಕೂಡ ಎಲೆಕ್ಟ್ರಿಕ್ ಚಿಮ್ನಿ ನಿಮ್ಗೆ. ಸರಿ ನಿಮ್ಗೆ 5,500 ಮಾತ್ರ ಸರ್ ಇದು. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 500 rupees ಇಂದ ಸ್ಟಾರ್ಟ್ ಆಗುತ್ತೆ ಗೈಸ್. ಇವ್ರ ಹತ್ರ ಟ್ರಾವೆಲ್ ಬ್ಯಾಗ್ಸ್ ಕೂಡ ಅವೈಲೇಬಲ್ ಇದೆ. ಬ್ರಾಂಡೆಡ್ ಟಿ ಶರ್ಟ್ 3 ತಗೊಳ್ಳಿ 1000 rupees ಮಾತ್ರ. ಬ್ರಾಂಡೆಡ್ ಶೂಸ್ ಜಸ್ಟ್ 500 rupees ಇಂದ. ಇವ್ರ ಹತ್ರ ಮಿಕ್ಸರ್ ಕಲೆಕ್ಷನ್ಸ್ ನೋಡ್ಕೊಳ್ಳಿ ಗೈಸ್. ಇವ್ರ ಹತ್ರ ಸೀಲಿಂಗ್ ಫ್ಯಾನ್ ಕೂಡ ಅವೈಲೇಬಲ್ ಇದೆ. ಹೆಂಗಿದೆ 2 ಡೋರ್ ಬೇಕಾ, 3 ಡೋರ್ ಬೇಕಾ, 4 ಡೋರ್ ಬೇಕಾ ಎಲ್ಲ ಸಿಗ್ಬಿಡ್ತಾ ಸರ್ ನಮ್ಮ ಹತ್ರ. ಹೇ ಗೈಸ್, ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಗಣಪತಿ ಎಂಟರ್ಪ್ರೈಸಸ್. ಇದು ಲೊಕೇಟ್ ಆಗಿರೋದು ಮಾಗಡಿ ರೋಡ್ ಅಲ್ಲಿ. ಇವ್ರ ಹತ್ರ ನಿಮ್ಗೆ ಹೋಮ್ ಅಪ್ಲಯನ್ಸಸ್, ಕಿಚನ್ ಅಪ್ಲಯನ್ಸಸ್, ಫರ್ನಿಚರ್ಸ್, ಅಪರಲ್ಸ್, ಫುಟ್ವೇರ್, ಟ್ರಾವೆಲ್ ಬ್ಯಾಗ್ಸ್ ಎಲ್ಲ ತರ ಐಟಮ್ಸ್ ನಿಮ್ಗೆ ಒಂದೇ ಜಾಗ ಅಲ್ಲಿ ಸಿಗ್ಬಿಡುತ್ತೆ. ಅದು ಬಂದ್ಬಿಟ್ಟು ಹೆಸರು ನಿಮ್ಗೆ ಗಣಪತಿ ಎಂಟರ್ಪ್ರೈಸಸ್. ನಿಮ್ಗೆ ಬನ್ನಿ ಸರ್ ಇದಾರೆ ನಮ್ಮ ಹತ್ರ, ಮಾತಾಡೋಣ. ಪ್ರೈಸಸ್ ಏನಿದೆ ಮತ್ತೆ ಏನು ಆಫರ್ ಕೊಡ್ತಾರೆ ಅಂತ ಎಲ್ಲ ಕೇಳ್ಕೊಳ್ಳೋಣ. ಸರ್ ನಮ್ಗೆ ನಿಮ್ಮ ಅಂಗಡಿ ಹೆಸರು ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಅದ್ ಹೇಳ್ಬಿಡಿ ಸರ್ ಫಸ್ಟ್. ಗಣಪತಿ ಎಂಟರ್ಪ್ರೈಸಸ್ ಇದು ಮಾಗಡಿ ರೋಡ್ ಅಲ್ಲಿ ಲೊಕೇಟ್ ಆಗಿರೋದು. ನೋಡ್ಕೊಳ್ಳಿ ಗೈಸ್, ಇವರ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಮಾಗಡಿ ರೋಡ್ ಅಲ್ಲಿ ಲೊಕೇಟ್ ಆಗಿರೋದು. ಗೂಗಲ್ ಮ್ಯಾಪ್ಸ್ ಅಲ್ಲಿ ನೀವು ಗಣಪತಿ ಎಂಟರ್ಪ್ರೈಸಸ್ ಮಾಗಡಿ ರೋಡ್ ಅಂತ ಹಾಕಿದ್ರೆ ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ. ಅದ್ ಹಾಕೊಂಡು ಆರಾಮಾಗಿ ಬಂದ್ಬೋದು. ಹೌದಲ್ವಾ ಸರ್? ಹೌದು ಸರ್. ನೋಡಿ ಗೈಸ್, ಇದು ಸೋಫಾ ಇದು 3+1 ಸೋಫಾ. ಇದು ನೋಡ್ಕೊಳ್ಳಿ ಕಲರ್ ಹೆಂಗಿದೆ ಅಂತ, ಮತ್ತೆ ಕ್ವಾಲಿಟಿ ನೀವೇ ನೋಡ್ಬೋದು ಹೆಂಗಿದೆ ಅಂತ. ಸರ್ ಸ್ವಲ್ಪ ಕೂತ್ಕೊಂಡು ತೋರಿಸಿ ಸರ್. ಕ್ವಾಲಿಟಿ 14,000 ಬರುತ್ತೆ ಸರ್. 14,000 ಸರ್ ಇದು. ನೋಡ್ಕೊಳ್ಳಿ 3+1 ಸೋಫಾ ಅಂತ ನಿಮ್ಗೆ ಜಸ್ಟ್ 14,000 ಆಗುತ್ತೆ. ಅದ್ ಬಿಟ್ರೆ ಇದು ಒಂದಿದೆ ನೋಡ್ಕೊಳ್ಳಿ. ಇದು ಬ್ಲೂ ಕಲರ್ ಅಲ್ಲಿ ಸ್ವಲ್ಪ ಲಕ್ಸುರಿ ಆಗಿದೆ. ಇದು 3+1 ಸೋಫಾ. ಇದು ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಸರ್ ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಇದು ಬರೀ ನಿಮ್ಗೆ 26,000 ಮಾತ್ರ ಸರ್. ನೋಡ್ಕೊಳ್ಳಿ ಇದು ಜಸ್ಟ್ ನಿಮ್ಗೆ 26,000 ಆಗುತ್ತೆ. 3+1 ಸೋಫಾ ಅಂತ ನೋಡ್ಕೊಳ್ಳಿ ಹೆಂಗಿದೆ ಅಂತ ಇದು ಕಂಡೀಷನ್. ಅದ್ ಬಿಟ್ರೆ ಇನ್ನೊಂದು ಇದೆ ನೋಡ್ಕೊಳ್ಳಿ. ಇದು ವೈಟ್ ಕಲರ್ದು ಇದು 3 ಸೀಟರ್ದು ಸೋಫಾ ನಿಮ್ಗೆ ಜಸ್ಟ್ 10,000 ಆಗುತ್ತೆ ಅಂತ. ಇದು ನೋಡ್ಕೊಳ್ಳಿ, ಇದು ರೆಕ್ಲೈನರ್ ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. 2 ಸೀಟರ್ ಇದೆ, 3 ಸೀಟರ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 14,000 rupees ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ನೋಡ್ಕೊಳ್ಳಿ ಹೆಂಗಿದೆ ಅಂತ ಕಂಡೀಷನ್. ಅದ್ ಬಿಟ್ರೆ ಇವ್ರ ಹತ್ರ ಸೋಫಾ ಕೂಡ ಅವೈಲೇಬಲ್ ಇದೆ, ವುಡನ್ ಸೋಫಾ. ಇದು ಪ್ರೈಸ್ ಕೇಳೋಣ ಬನ್ನಿ ಸರ್ ಹತ್ರ. ಸರ್ ಇದಕ್ಕೆ ಪ್ರೈಸ್ ಏನಿದೆ ಸರ್? ಸರ್ ಇದು ಬರೀ ನಿಮಗೆ 14,000 ಕೊಡ್ತೀನಿ ಸರ್. ಓಕೆ 14,000ಗೆ. ಓಕೆ ಅದ್ ಬಿಟ್ರೆ ಇವ್ರ ಹತ್ರ ಸೋಫಾ ಕಮ್ ಬೆಡ್ ಕೂಡ ಅವೈಲೇಬಲ್ ಇದೆ. ನೋಡ್ಕೊಳ್ಳಿ ಗೈಸ್ ನೋಡ್ಬೋದು ಹೆಂಗಿದೆ ಅಂತ. ಫುಲ್ ಸಖತ್ತಾಗಿದೆ ಗೈಸ್. ಕಲರ್ ಕೂಡ ನೋಡಿ ಹೆಂಗಿದೆ ಅಂತ. ಇದು ರೆಡ್ ಕಲರ್ ಇದೆ ಇವ್ರ ಹತ್ರ. ಅದ್ ಬಿಟ್ರೆ ನಿಮ್ಗೆ ಬ್ರೌನ್ ಕಲರ್ ಅಲ್ಲಿ ಇದೆ, ಬ್ಲಾಕ್ ಕಲರ್ ಅಲ್ಲಿ ಇದೆ. ನಿಮ್ಗೆ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಗ್ರೇ ಕಲರ್ ಅಲ್ಲಿ ಕೂಡ ಸಹ ಸಿಗ್ಬಿಡುತ್ತೆ ನಿಮ್ಗೆ. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 20,000 ಅಲ್ವಾ ಸರ್? ಹೌದು ಸರ್, ಬರೀ 20,000 ಸರ್. ಓಕೆ 20,000 ಇಂದ ನಿಮಗೆ ಸೋಫಾ ಕಮ್ ಬೆಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದ್ ಬಿಟ್ರೆ ವುಡನ್ ಸೋಫಾ ಕೂಡ ಅವೈಲೇಬಲ್ ಇದೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ವುಡನ್ ಸೋಫಾ ಫುಲ್ ಸಖತ್ತಾಗಿದೆ ಗೈಸ್. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್ ನೀವು? ಸರ್ ಇದು ಬರೀ 26,000 ಸರ್. ಜಸ್ಟ್ 26,000 ಗೆ ನಿಮಗೆ 3+1 ವುಡನ್ ಸೋಫಾ ಸಿಗ್ಬಿಡುತ್ತೆ ಗೈಸ್. ಪ್ರೀಮಿಯಂ ಹೈಬ್ಯಾಕ್ ಸೋಫಾ ನಿಮಗೆ ಬರೀ 45,000 ಮಾತ್ರ ಸರ್. ಓಕೆ ಜಸ್ಟ್ 45,000 ಗೆ ನಿಮಗೆ ಇದು ಪ್ರೀಮಿಯಂ ಸೋಫಾ ಸಿಗ್ಬಿಡುತ್ತೆ ಗೈಸ್. 3+2+1 ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಹೈ ಬ್ಯಾಕ್ ಸೋಫಾ ನಿಮ್ಗೆ. ಮತ್ತೆ ಕಪ್ ಹೋಲ್ಡರ್ ಕೂಡ ಸಿಗ್ಬಿಡುತ್ತೆ ನಿಮ್ಗೆ. ಹ್ಯಾಂಡ್ ರೆಸ್ಟ್ ಕೂಡ ಸಿಗುತ್ತೆ ನಿಮ್ಗೆ. ಹೆಡ್ ರೆಸ್ಟ್ ಕೂಡ ಸಿಗುತ್ತೆ. ಕಲರ್ ನೋಡ್ಕೊಳ್ಳಿ ನಿಮ್ಗೆ ಹೆಂಗಿದೆ ಅಂತ. ವೈಟ್ ಮತ್ತೆ ಬ್ರೌನ್ ಕಲರ್ ಅಲ್ಲಿ ಇಡೋದು, ಲೈಟ್ ಬ್ರೌನ್ ಅಲ್ಲಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಸಖತ್ತಾಗಿದೆ ಗೈಸ್. ಜಸ್ಟ್ ನಿಮ್ಗೆ 45,000 ಆಗುತ್ತೆ. ಅದ್ ಬಿಟ್ರೆ ರೆಕ್ಲೈನರ್ದು ಪ್ರೈಸ್ ಏನಿದೆ ಸರ್? ಬರೀ 20,000 ಸರ್. ಬರೀ 20,000 ಗೆ ನಿಮ್ಗೆ ರೆಕ್ಲೈನರ್ ಸಿಗ್ಬಿಡುತ್ತೆ. ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು ಫುಲ್ ಸಖತ್ತಾಗಿದೆ ಗೈಸ್ ರೆಕ್ಲೈನರ್. ಅದ್ ಬಿಟ್ರೆ ಇದು ಸೋಫಾ ಪ್ರೈಸ್ ಸರ್ ಇದು ಬರೀ ನಿಮ್ಗೆ 35,000 ಮಾಡಿ ಕೊಡ್ತೀನಿ ಸರ್. 35,000 ಅಂತ ನೋಡ್ಕೊಳ್ಳಿ ಗೈಸ್. ಇದು 3+1 ಅಂತ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ಇದು ಅದ್ ಬಿಟ್ರೆ ಇನ್ನೊಂದು ಕಲರ್ ಇದೆ. ಇದು ಕೂಡ ಸೇಮ್ ಪ್ರೈಸ್ ಸರ್. ಸೇಮ್ ಪ್ರೈಸ್ ಆರೆಂಜ್ ಕಲರ್ ಸರ್. ಬರೀ 35,000 ಮಾತ್ರ ಸರ್. 35,000 ಆಗುತ್ತೆ ಅಂತ ನೋಡ್ಕೊಳ್ಳಿ ಗೈಸ್. ಇದ್ರಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡಿ. ಜಸ್ಟ್ 35,000 ಇದೆ ಗೈಸ್. ನೋಡ್ಕೊಳ್ಳಿ ಇದು ಆರೆಂಜ್
ಲೈನ್ಸ್ ತಗೊಂಡ್ರು 35,000. ಸಪೋಸ್ ನೀವು ವೈಟ್ ಕಲರ್ ತಗೊಂಡ್ರು 35,000 ಅಂತ ನೋಡ್ಕೊಳ್ಳಿ ಸರ್. ಜೊತೆಲಿ ಇದು ಟೀಪೈ ಸಿಗುತ್ತಲ್ವಾ? ಹೌದು ಸರ್. ಓಕೆ, ಜೊತೆಲಿ ಇದು ಟೀಪೈ ಕೂಡ ಸಿಗ್ಬಿಡುತ್ತೆ ಗೈಸ್. ನೋಡ್ಕೊಳ್ಳಿ, ಇದು ಕಾಫಿ ಟೇಬಲ್ ಹೇಳ್ತೀರಾ ನೀವು. ಏನ್ ಸರ್ ನೀವು ಮಹಾರಾಜ ತರ ಕುತ್ಕೊಂಡಿದ್ದೀರಾ? ಯಾವ ಸೋಫಾ ಇದು? ಸರ್ ಇದು ಕಾರ್ನರ್ ಸೋಫಾ ಸರ್, ಬರೀ ನಿಮ್ಗೆ 50,000 ಮಾಡ್ಕೊಡ್ತೀನಿ Okay, ಸರ್. ಇದು ಕಾರ್ನರ್ ಸೋಫಾ ಅಂತ ನೋಡ್ಕೊಳ್ಳಿ ಗೈಸ್. ಇದು 6 ಸೀಟರ್ ಇದು ಜಸ್ಟ್ ನಿಮ್ಗೆ 50,000 ಆಗುತ್ತೆ ಅಂತ. ಇದು ನೋಡ್ಕೊಳ್ಳಿ ಹೆಂಗಿರ ಅಂತ. ನಿಮ್ಗೆ ಜೊತೆಲಿ ರೆಡ್ ಪಫೀಸ್ ಮತ್ತೆ ಒಂದು ಕಾಫಿ ಟೇಬಲ್ ಕೂಡ ಸಿಗ್ಬಿಡುತ್ತೆ ನಿಮ್ಗೆ. ನೋಡ್ಕೊಳ್ಳಿ ಗೈಸ್, ಇದು ಕನ್ಸೋಲ್ ಕೂಡ ಸಿಗುತ್ತೆ ಮತ್ತೆ ಕಪ್ ಹೋಲ್ಡರ್ಸ್ ಕೂಡ ಸಿಗ್ಬಿಡುತ್ತೆ ನಿಮ್ಗೆ. ನೋಡ್ಕೊಳ್ಳಿ, ಇದು ಚಾಪ್ಲ ಕೂಡ ಹಾಕಿದ್ದಾರೆ ಇವರು ಹ್ಯಾಂಡ್ ರೆಸ್ಟ್ ಅಲ್ಲಿ. ನಿಮ್ಗೆ ಹೆಡ್ ರೆಸ್ಟ್ ಕೂಡ ಸಖತ್ತಾಗಿ ಸಿಗ್ಬಿಡುತ್ತೆ ನಿಮ್ಗೆ. 6 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗುತ್ತೆ ಅಂತ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು 6 ಸೀಟರ್ದು ನಿಮ್ಗೆ ಸೋಫಾ, ಕಾರ್ನರ್ ಸೋಫಾ ಜಸ್ಟ್ 50,000 ಆಗುತ್ತೆ ಗೈಸ್. ಇನ್ನ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಸರ್ ಇದಾರೆ ನಮ್ಮ ಹತ್ರ, ಅವ್ರಿಗೆ ಬನ್ನಿ ಕೇಳಿ. ಸರ್ ಡಿಸ್ಕೌಂಟ್ ಮಾಡ್ಕೊಡ್ತೀರಲ್ವಾ ಸರ್? ಸರ್ ಮಾಡ್ಕೊಡ್ತೀನಿ ಸರ್. ಸೇಮ್ ಸೋಫಾ ಡಿಫ್ರೆಂಟ್ ಕಲರ್ ಬೇಕಾ ನಿಮಗೆ? ಬರೀ 26,000. ಇದು ನೋಡಿ ಹೆಂಗಿದೆ ಅಂತ ನೋಡಿ ಸರ್. ಇದು ನೋಡ್ಕೊಳ್ಳಿ ಗೈಸ್, ಇವ್ರ ಹತ್ರ ಕಲರ್ಸ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ ನಿಮ್ಗೆ. ಇದು ಸೋಫಾ ತಗೊಳ್ಳಿ, ಅದು ಸೋಫಾ ತಗೊಳ್ಳಿ, ಜಸ್ಟ್ 26,000 ನಿಮ್ಗೆ. ನೋಡ್ಕೊಳ್ಳಿ 3+1 ಸೋಫಾ, ಅದು ಹೆಂಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಇನ್ನೊಂದ್ಸಲಿ ಹೇಳ್ಬಿಡಿ ಸರ್ ಪ್ರೈಸು. ಸರ್ ಬರೀ 26,000 ಮಾತ್ರ ಸರ್. ಪ್ರೀಮಿಯಂ 2 ಸೀಟರ್ ಸೋಫಾ ನೋಡ್ತಾ ಇದೆ ಮನೆಗೆ, ನೋಡಿ ಇಲ್ಲಿ ಬರೀ 10,000 ಮಾತ್ರ. ಓಕೆ, ನೋಡ್ಕೊಳ್ಳಿ ಜಸ್ಟ್ 10,000 ಅಂತ. ಇದು 2 ಸೀಟರ್ದು ಸೋಫಾ ಫುಲ್ ಸಖತ್ತಾಗಿ ಕಾಣಿಸ್ತಾ ಇದೆ. ಅದ್ ಬಿಟ್ರೆ ಇದಕ್ಕೆ ಈ ಪ್ರೈಸ್ ಏನಿದೆ ಸರ್? ಸರ್ ಇದು ಕೂಡ ಬರೀ ನಿಮ್ಗೆ 10,000 ಮಾಡ್ಕೊಡ್ತೀನಿ ಸರ್. 10,000 ಅಂತ. ನೋಡ್ಕೊಳ್ಳಿ ಎಷ್ಟು ಸಖತ್ತಾಗಿದೆ ಅಂತ ಸರ್. ಅದು ಸರ್ ಬರೀ ನಿಮ್ಗೆ 25,000 ಮಾತ್ರ ಸರ್. ಓಕೆ, ಜಸ್ಟ್ 25,000. ನೋಡ್ಕೊಳ್ಳಿ guys, ಇದು ರೆಕ್ಲೈನರ್ ಟೈಪ್ ಸೋಫಾ ಅಂತೆ. 3 ಸೀಟರ್ದು ಹೈ ಬ್ಯಾಗ್ ಸೋಫಾ ಫುಲ್ ಸಖತ್ತಾಗಿದೆ. ಜಸ್ಟ್ ನಿಮ್ಗೆ 25,000 ಆಗುತ್ತೆ. ಇದು ಸರ್? ಸರ್ ಇದು ಪ್ರೀಮಿಯಂ ಸೋಫಾ ಸರ್. ಇದು ಬರೀ ನಿಮ್ಗೆ 40,000 ಮಾತ್ರ ಸರ್. ಓಕೆ, ಜಸ್ಟ್ 45,000ಗೆ ನಿಮ್ಗೆ ಪ್ರೀಮಿಯಂ ರೆಕ್ಲೈನರ್ ಸರ್. ಅದು ಹೌದು ಸರ್, ರೆಕ್ಲೈನರ್ ಅಂತ. ಇದು ನೋಡ್ಕೊಳ್ಳಿ guys, ಜಸ್ಟ್ 40,000 ಆಗುತ್ತೆ ಅಂತ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಫುಲ್ ಸಖತ್ತಾಗಿದೆ guys. 3 ಸೀಟರ್ದು ರೆಕ್ಲೈನರ್ ನಿಮ್ಗೆ ಜಸ್ಟ್ 40,000ಗೆ ಆಗುತ್ತೆ. ಅದ್ ಬಿಟ್ರೆ ಇದಕ್ಕೆ ಪ್ರೈಸ್ ಏನಿದೆ ಸರ್? ಬರೀ ನಿಮ್ಗೆ 10,000 ಮಾಡ್ಕೊಡ್ತೀನಿ ಸರ್. 3 ಸೀಟರ್ ಸರ್ 10,000 ಆಗುತ್ತೆ ಅಂತ. ನೋಡ್ಕೊಳ್ಳಿ guys, ಇದು 3 ಸೀಟರ್ದು ವುಡನ್ ಸೋಫಾ. ಗಾರ್ಡನ್ ಅಲ್ಲಿ ಯಾಕೆ ಸೋಫಾ ನೋಡ್ತಾ ಇದ್ದಾರಾ? ಬರೀ ನಿಮ್ಗೆ 18,000 ಮಾತ್ರ ಸರ್. ನೋಡ್ಕೊಳ್ಳಿ guys, ಜಸ್ಟ್ 18,000 ಅಂತ. ಸರ್ ಇದಕ್ಕೆ ಚೇರ್ ಪ್ರೈಸ್ ಏನಿದೆ ಸರ್? ಇದು ಸರ್ ಚೇರ್ ಬರೀ ನಿಮ್ಗೆ 6,000 ಮಾತ್ರ ಸರ್. ಓಕೆ, ಜಸ್ಟ್ ನೋಡ್ಕೊಳ್ಳಿ guys, 6,000 ಅಂತ. ಶೀಶಾ ಮೋಡಲ್ಲಿ ಮಾಡಿರೋದು ಇದು. 2,500 ಇದ್ದು ಬರೀ ನಿಮ್ಗೆ 6,000 ಪಕ್ಕ ಸಿಗುತ್ತೆ ಸರ್ ಇಲ್ಲಿ. ನೋಡ್ಕೊಳ್ಳಿ guys, ಇವ್ರ ಹತ್ರ ಆಫೀಸ್ ಚೇರು, ಗೇಮಿಂಗ್ ಚೇರು, ಎಲ್ಲ ತರದ್ದು ಚೇರ್ ಸಿಗ್ಬಿಡುತ್ತೆ ನಿಮ್ಗೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2,500 ಇಂದ ಹಿಡಿದು ಅಪ್ ಟು 6,500 ವರೆಗೂ ಹೋಗುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ ಇವ್ರ ಹತ್ರ ಚೇರ್ದು ಕಲೆಕ್ಷನ್ಸ್. ಇದು ಇವ್ರ ಹತ್ರ ನಿಮ್ಗೆ ಗೇಮಿಂಗ್ ಚೇರ್ ಇರಲಿ, ಆಫೀಸ್ ಚೇರ್ ಇರಲಿ, ಎಲ್ಲ ಸಿಗ್ಬಿಡುತ್ತೆ ನಿಮ್ಗೆ. ಸ್ಟಾರ್ಟಿಂಗ್ ಪ್ರೈಸ್ 2,500 ಇಂದ 6,500 ವರೆಗೂ ಹೋಗುತ್ತೆ. ಶೂ ರ್ಯಾಕ್ ಮತ್ತೆ ಕಬಡ್ ನೋಡ್ತಾ ಇದೆಯಾ? ನೋಡಿ ಇಲ್ಲಿ ವುಡನ್ ಇದು ಹೆಂಗಿದೆ ನೋಡಿ ಸರ್. ಇದು ನೋಡ್ಕೊಳ್ಳಿ guys, ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಸರ್ 20,000 ಇದೆ ಸರ್. ಇದು 20,000 ಇದೆ ಅಂತ. ನೋಡ್ಕೊಳ್ಳಿ guys, ಶೂ ರ್ಯಾಕ್. ಇದು ಶೂ ರ್ಯಾಕ್ ಅಂತ. ನೋಡ್ಕೊಳ್ಳಿ 3 ಡೋರ್ದು ಇದು ಶೂ ರ್ಯಾಕ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಸರ್ ಇದಕ್ಕೆ ಪ್ರೈಸ್ ಬಂದು 10,500 ಇದೆ ಸರ್. 10,500 ಅಂತ. ಇದು ನೋಡ್ಕೊಳ್ಳಿ, ಇದು ಕೂಡ ಶೂ ರ್ಯಾಕ್ ಅಲ್ವಾ ಸರ್? ಇದು ಹೌದು ಸರ್. ಇದು ನೋಡ್ಕೊಳ್ಳಿ ಹೆಂಗಿದೆ ಅಂತ. ವುಡನ್ ಆಗಿ ಮಾಡಿರೋದು. ಇದು ಕೂಡ ಶೂ ರ್ಯಾಕ್ ಅಂತ. ನೋಡ್ಕೊಳ್ಳಿ guys, ಇದು ಜಸ್ಟ್ ನಿಮಗೆ 4,500 ಆಗುತ್ತೆ. ನೋಡ್ಕೊಳ್ಳಿ, ಇದು 3 ಡೋರ್ದು ಇದು ಹೆಂಗಿದೆ ಅಂತ ನೀವೇ ನೋಡ್ಕೊಳ್ಳಿ guys. ಅದ್ ಬಿಟ್ರೆ ಇವ್ರ ಹತ್ರ ಟಿವಿ ಕ್ಯಾಬಿನೆಟ್ ಕೂಡ ಅವೈಲೇಬಲ್ ಇದೆ ಸರ್. ಬರೀ ನಿಮ್ಗೆ 6,000 ಮಾಡ್ಕೊಡ್ತೀನಿ ಸರ್. ಓಕೆ, 6,000ಗೆ ಮಾಡ್ಕೊಡ್ತಾರಂತ. ಇದು ಇದೇನ್ ಸರ್? ಇದು ಸರ್ ಇದು ಕೂಡ ಶೂ ರ್ಯಾಕ್ ಸರ್. ಇದು ಕೂಡ 5,500 ಮಾಡ್ಕೊಡ್ತೀನಿ ಸರ್. 5,500 ಅಂತ. ಇದು ನೋಡ್ಕೊಳ್ಳಿ ಶೂ ರ್ಯಾಕ್ ಹೆಂಗಿದೆ ಅಂತ. ಇವ್ರ ಹತ್ರ ಚೇರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಹಿಂಚೆನೆ ಹೇಳಿದೀನಿ ನಿಮ್ಗೆ, ಚೇರ್ಸ್ ಕೂಡ ಇದೆ ಇವ್ರ ಹತ್ರ ಅಂತ. ಇದು ಕೆಫೇಸ್ ಅಲ್ಲಿ ಆಗ್ತಿರಲ್ವಾ ಆ ತರ ಚೇರ್ಸ್. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಇನ್ನೊಂದ್ಸಲಿ ಹೇಳ್ಬಿಡಿ ಸರ್. 4,500 ಮಾತ್ರ ಸರ್. ಓಕೆ, ಫೈನಲ್ ಪ್ರೈಸ್ 4,500 ಅಂತ. ನೋಡ್ಕೊಳ್ಳಿ guys, ಹೆಂಗಿದೆ ಅಂತ. ಇದು ಇವ್ರ ಹತ್ರ ಕಬೋರ್ಡ್ ಮತ್ತೆ ಶೂ ರ್ಯಾಕ್ ಕಲೆಕ್ಷನ್ಸ್ ಹೆಂಗಿದೆ ಅಂತ. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಜಸ್ಟ್ 2,500 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡ್ಕೊಳ್ಳಿ ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಕಂಪ್ಯೂಟರ್ ಟೇಬಲ್, ಟಿವಿ ಕ್ಯಾಬಿನೆಟ್ ನೋಡಿ ಕಲೆಕ್ಷನ್ ಹೆಂಗಿದೆ ನಮ್ಮ ಹತ್ರ ಅಂತ. ನೋಡ್ಕೊಳ್ಳಿ guys, ಹೆಂಗಿದೆ ಅಂತ. ಇದು ನಿಮ್ಗೆ ಟಿವಿಗೆ ಕ್ಯಾಬಿನೆಟ್ ಬೇಕಾ, ನಿಮ್ಗೆ ಕಂಪ್ಯೂಟರ್ ಇಕ್ಕಕ್ಕೆ ಟೇಬಲ್ ಬೇಕಾ ನಿಮ್ಗೆ, ಅದು ಕೂಡ ಸಿಗ್ಬಿಡುತ್ತೆ ನಿಮ್ಗೆ. ಹೆಂಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಇದು ಕಂಡೀಷನ್ ಮತ್ತೆ ಕಲೆಕ್ಷನ್ಸ್ ಇವ್ರ ಹತ್ರ. ಟೀಪೈ ಕಲೆಕ್ಷನ್ ನೋಡಿ ನಮ್ಮ ಹತ್ರ ಹೆಂಗಿದೆ ಅಂತ. ನೋಡ್ಕೊಳ್ಳಿ guys, ಹೆಂಗಿದೆ ಅಂತ ಇವ್ರ ಹತ್ರ ಟೀಪೈ ಕಲೆಕ್ಷನ್ಸ್. ಅದು ಕೂಡ ಪ್ಯೂರ್ ಶೀಶಾ ಮೋಡ್ ಮತ್ತೆ ಟೀ ಕೋಡಲ್ಲಿ ಮಾಡಿರೋದು. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ನಿಮ್ಗೆ 2,000 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ ಇವ್ರ ಹತ್ರ ಟೀಪೈದು ಕಲೆಕ್ಷನ್ಸ್ ಫುಲ್ ಸಖತ್ತಾಗಿದೆ ಗೈಸ್. ಸರ್ ಒನ್ ಆಗಿ ನಮ್ಗೆ ಪ್ರೈಸ್ ಹೇಳ್ಕೊಡಿ ಸರ್. ನಮ್ಗೆ ಹೇಳ್ತೀನಿ ಸರ್. ಇದು ನೋಡಿ ಸರ್, ನಿಮ್ಗೆ ಇದು ಬರೀ ನಿಮ್ಗೆ 9,000 ಮಾತ್ರ. 9,000 ಅಂತ ಪ್ಯೂರ್ ಶೀಶಾ ಮಾಡೆಲ್ ಮಾಡಿರೋದು. ಇದಕ್ಕೆ ಪ್ರೈಸ್ ಏನಿದೆ ಸರ್? ಸರ್ 7,500 ಮಾತ್ರ ಸರ್. 7,500 ಅಂತ. ಇದಕ್ಕೆ ಪ್ರೈಸ್ ಏನಿದೆ ಸರ್? 12,000 ಮಾತ್ರ ಸರ್. ಇದು ಜಸ್ಟ್ 12,000 ಅಂತ. ಇದಕ್ಕೆ ಪ್ರೈಸ್ ಏನಿದೆ ಸರ್? 2,500 ಮಾತ್ರ ಸರ್. ಇದು ಸರ್ ಇದಕ್ಕೆ ಸರ್ 5,000 ಮಾತ್ರ ಸರ್. ಇದು ಸರ್ ಇದಕ್ಕೆ ಸರ್ ಇದು 5,500 ಮಾತ್ರ ಸರ್. ಇದು ಓಕೆ, ಇದು ಸರ್ ಇದು ಗ್ಲಾಸ್ ಸರ್ ಪ್ರೀಮಿಯಂ ಸರ್. ಇದು ಬರೀ ನಿಮ್ಗೆ 22,000 ಮಾತ್ರ ಸರ್. ಇದು ಜಸ್ಟ್ 22,000 ಅಂತ. ನೋಡ್ಕೊಳ್ಳಿ guys, ಹೆಂಗಿದೆ ಅಂತ. ಇದು ಪ್ರೀಮಿಯಂ ಟ್ರೀಟ್ಮೆಂಟ್ ಬೇಕಾ ನಿಮ್ಗೆ? ಬರೀ 45,000 ಮಾತ್ರ.
ನೋಡಿ ಗೈಸ್ ಇವ್ರ ಹತ್ರ ಕಂಪ್ಯೂಟರ್ ಟೇಬಲ್, ಸ್ಟಡಿ ಟೇಬಲ್, ನಿಮ್ಗೆ ಟಿವಿ ಕ್ಯಾಬಿನೆಟ್ ಎಲ್ಲ ತರದ್ದು, ಕಿಚನ್ ಇರ್ಲಿ, ನಿಮ್ಗೆ ಕಿಚನ್ ಕ್ಯಾಬಿನೆಟ್ ಬೇಕಾ ಅದು ಕೂಡ ಸಿಗ್ಬಿಡುತ್ತೆ ನಿಮ್ಗೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ, ಫುಲ್ ಸಖತ್ತಾಗಿದೆ ಗೈಸ್ ಕಂಡೀಷನ್ ಮತ್ತೆ ಕಲೆಕ್ಷನ್. ನೋಡ್ಕೊಳ್ಳಿ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಸಿಗ್ಬಿಡುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ, ಇದು ಡ್ರೆಸ್ಸಿಂಗ್ ಟೇಬಲ್ ಹೆಂಗಿದೆ ಅಂತ. ಇದು ಸಿಂಗಲ್ ಡೋರ್ದು ಬೇಕಾ ಅದು ಕೂಡ ಸಿಗುತ್ತೆ, ಡಬಲ್ ಡೋರ್ದು ಬೇಕಾ ಅದು ಕೂಡ ಸಿಗ್ಬಿಡುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ, ಇದು ಡ್ರೆಸ್ಸಿಂಗ್ ಟೇಬಲ್ ಕಲೆಕ್ಷನ್ಸ್ ಇವ್ರ ಹತ್ರ ಫುಲ್ ಸಖತ್ತಾಗಿದೆ ಗೈಸ್. ಮತ್ತೆ ಕಬೋರ್ಡ್ ನೋಡ್ಕೊಳ್ಳಿ ಹೆಂಗಿದೆ, ಪ್ರೀಮಿಯಂ ಕಬೋರ್ಡ್ ಇದು. ನೋಡ್ಕೊಳ್ಳಿ ಹೆಂಗಿದೆ ಅಂತ, ಇದು ಪಾಪ ಹೆಂಗಿದೆ ನೋಡ್ಕೊಳ್ಳಿ, ಫುಲ್ ಸಖತ್ತಾಗಿ. ಡೈನಿಂಗ್ ಟೇಬಲ್ ಬೇಕಾ ಬರೀ ನಿಮಗೆ 16,000 ಮಾತ್ರ ಸರ್. ಓಕೆ ನೋಡ್ಕೊಳ್ಳಿ guys, ಇದು 4 ಸೀಟರ್ದು ಗ್ಲಾಸ್ ಡೈನಿಂಗ್ ಟೇಬಲ್ ಹೆಂಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಜಸ್ಟ್ ಪ್ರೈಸ್ ಹೇಳಿ ಸರ್. 16,000 ಮಾತ್ರ ಸರ್. ಓಕೆ ಅದ್ ಬಿಟ್ರೆ ಇದ್ಯಾವ್ದು ಸರ್? ಸರ್ ಇದು ಕೂಡ ಸೇಮ್ ಪ್ರೈಸ್ 16,000 ಮಾತ್ರ ಸರ್. 16,000 4 ಸೀಟರ್ದು. ಹೌದು ಸರ್. ಓಕೆ ಅದ್ಯಾವ್ದು ಸರ್ ಇದು? ಸರ್ ಇದು ವುಡನ್ದು ಸರ್ ಇದು. ಓಕೆ ಸರ್ ಪ್ರೈಸ್ ಬರೀ ನಿಮಗೆ 20,000 ಮಾತ್ರ ಸರ್. ಇದು ಏನ್ 6 ಸೀಟರ್ 4 ಸೀಟರ್? 6 ಸೀಟರ್ ಸರ್ ಇದು. ಇದು 6 ಸೀಟರ್ ಅಂತ ಜಸ್ಟ್ 20,000 ಅಂತ. ನೋಡ್ಕೊಳ್ಳಿ guys ಹೆಂಗಿದೆ ಅಂತ. ಇದು ಇದಕ್ಕೆ ಪ್ರೈಸ್ ಸರ್ ಬರೀ 20,000 ಮಾತ್ರ ಸರ್. 20,000 ಅಂತ ಸರ್. ಇದು ಗ್ಲಾಸ್ ಇದು ಸರ್ ಬರೀ ನಿಮಗೆ 16,000 ಮಾತ್ರ ಸರ್. ನೋಡ್ಬೋದು ಹೆಂಗಿದೆ ಅಂತ. ಇದು 4 ಸೀಟರ್ ಇದು. ಅದ್ ಬಿಟ್ರೆ ಇದು ಸರ್ ಸರ್ ಬರೀ ನಿಮಗೆ 30,000 ಮಾತ್ರ ಸರ್. ಇದು 30,000 ಅಂತ ನೋಡ್ಕೊಳ್ಳಿ. 30,000 ಮಾತ್ರ ಇದು ಅದ್ ಬಿಟ್ರೆ ಇದು ಸರ್ ಇದು ಬರೀ 22,000 ಮಾತ್ರ ಸರ್. ಜಸ್ಟ್ 22,000 ಅಂತ ನೋಡ್ಕೊಳ್ಳಿ guys. ಅದ್ ಬಿಟ್ರೆ ಪ್ರೈಸ್ ಸರ್ ಬರೀ ನಿಮಗೆ 38,000 ಮಾತ್ರ ಸರ್. ಜಸ್ಟ್ 38,000 ಅಂತ. ಇದು 6 ಸೀಟರ್ ಅಂತ ನೋಡ್ಕೊಳ್ಳಿ. ಅದ್ ಬಿಟ್ರೆ ಅದಕ್ಕೆ ಪ್ರೈಸ್ ಏನಿದೆ ಸರ್? ಇದು ನಮ್ಮ ಹತ್ರ ಸಿಕ್ಕಾಪಟ್ಟೆ ಇದೆ ಸರ್. ಬರೀ ನಿಮಗೆ 16,000 ಸರ್. ಇದು ಅದು ಕೂಡ 16,000 ಅಂತ. ರೌಂಡ್ ಡೈನಿಂಗ್ ಟೇಬಲ್ ಬೇಕಾ ನಿಮಗೆ? ಬರೀ 18,000 ಮಾತ್ರ ಸರ್. 4 ಸೀಟರ್ ಸರ್. ಓಕೆ ಇದು ಸರ್ ಇದು ಸರ್ ಇದು ನೋಡಿ ಸರ್, ಇದು 30,000 ಮಾತ್ರ ಸರ್. ಇದು ಓಕೆ 6 ಸೀಟರ್ ಸರ್ ಇದು. ಹೌದು ಸರ್ 30. ಓಕೆ ನೋಡ್ಕೊಳ್ಳಿ ಗೈಸ್, ಜಸ್ಟ್ 30,000 ನಿಮಗೆ 6 ಸೀಟರ್ದು ಪ್ರೀಮಿಯಂ ಡೈನಿಂಗ್ ಟೇಬಲ್ ಸಿಗ್ಬಿಡುತ್ತೆ. ಇದಕ್ಕೆ ಏನಿಟ್ಟಿದ್ದಾರೆ ಪ್ರೈಸ್? ಸರ್ ಇದು ಬರೀ 35,000 ಮಾತ್ರ ಸರ್. 35,000 ಅಂತ ನೋಡ್ಕೊಳ್ಳಿ ಗೈಸ್. 6 ಸೀಟರ್ದು ಡೈನಿಂಗ್ ಟೇಬಲ್ ಫುಲ್ ಸಖತ್ತಾಗಿದೆ. ಪ್ರೀಮಿಯಂ 6 ಸೀಟರ್ ಡೈನಿಂಗ್ ಟೇಬಲ್ ಬರೀ ನಿಮಗೆ 35,000 ಮಾತ್ರ ಸರ್. ಇದು ಕಾಟ್ ಕಲೆಕ್ಷನ್ಸ್ ಹೆಂಗಿದೆ ಅಂತ ಇವ್ರ ತರ ಫುಲ್ ಸಖತ್ತಾಗಿದೆ ಗೈಸ್. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 6,000 rupees ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಇವ್ರ ಹತ್ರ ಕಾಟ್ ಪ್ರೈಸ್ ಬನ್ನಿ ನೋಡೋಣ ಏನೇನ್ ಕಾಟ್ಸ್ ಅವೈಲೇಬಲ್ ಇದೆ, ವಿತ್ ಸ್ಟೋರೇಜ್ ವಿತೌಟ್ ಸ್ಟೋರೇಜ್ ಎಲ್ಲ ಪ್ರೈಸ್ ಕೇಳ್ಕೊಳ್ಳೋಣ ಸರ್ ಹತ್ರ. ಸರ್ ಇದು ಕಾಟ್ ಪ್ರೈಸ್ ಏನಿದೆ ಸರ್? ಇದು ಬರೀ 18,000 ಮಾತ್ರ ಸರ್. ಇದು ಜಸ್ಟ್ 18,000 ಅಂತ, ವಿತ್ ಸ್ಟೋರೇಜ್ ವಿತೌಟ್ ಸ್ಟೋರೇಜ್. ವಿತೌಟ್ ಸ್ಟೋರೇಜ್. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಇದು 16,000 ಮಾತ್ರ ಸರ್. ಇದು 16,000 ಅಂತ. ಇದು ಕೂಡ ವಿತೌಟ್ ಸ್ಟೋರೇಜ್ ಗೈಸ್. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಬರೀ 26,000 ಸರ್. 26,000. ಇದಕ್ಕೆ ಸ್ಟೋರೇಜ್ ಇದೆಯಾ ಅಲ್ವಾ ಸರ್? ಸ್ಟೋರೇಜ್ ಇದೆ ಸರ್. ತೋರಿಸಿ ಸರ್ ನಮ್ಗೆ ಸ್ಟೋರೇಜ್ ಹೆಂಗಿದೆ ಅಂತ. ಇದು ನೋಡ್ಕೊಳ್ಳಿ ಗೈಸ್, ಸ್ಟೋರೇಜ್ ಕೂಡ ಸಿಗ್ಬಿಡುತ್ತೆ ಕಾಟ್ ಅಲ್ಲಿ ನಿಮ್ಗೆ. ಜಸ್ಟ್ 26,000 ಅಂತ ನೋಡ್ಕೊಳ್ಳಿ ಹೆಂಗಿದೆ ಅಂತ. 26,000 ಅಷ್ಟು ಆಗಲ್ವಾ ಸರ್ ಕೊಡಕ್ಕೆ? ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ ಸರ್. ಸರ್ ಬರೀ ನಿಮ್ಗೆ 25,000 ಕೊಡ್ತೀನಿ ಸರ್. 25,000 ಕೊಡ್ತಾರಂತೆ. ಅದು ಸಿಂಗಲ್ ಕಾಟ್ ಪ್ರೈಸ್ ಏನಿದೆ ಸರ್? ಸರ್ ಬರೀ ನಿಮ್ಗೆ 6,000 ಮಾತ್ರ ಸರ್. ಇದು 6,000 ಗೆ ಸಿಗ್ಬಿಡುತ್ತೆ ಗೈಸ್ ಸಿಂಗಲ್ ಕಾಟ್. ಅದ್ ಬಿಟ್ರೆ ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದಾರೆ ಸರ್? ಸರ್ ಇದು ಬರೀ 20,000 ಮಾತ್ರ ಸರ್. ಇದು 20,000 ಅಂತ. ಇದು ಶೀಶಾ ಮೂಡಲ್ಲಿ ಮಾಡಿರೋದು ಸೋಫಾ ಸರ್. ಇದು ಕಾಟ್ ಸರ್. ಇದು ಸರ್ 23,000 ಮಾತ್ರ ಸರ್. 23,000 ಅಂತ ನೋಡ್ಕೊಳ್ಳಿ ಗೈಸ್. ಇದು ಕೂಡ 25,000 ಅಲ್ವಾ ಸರ್? ಇದು ಸರ್ ಬರೀ ನಿಮಗೆ 25,000 ಮಾತ್ರ ಸರ್. ಡಿಸ್ಕೌಂಟ್ ಕೊಡ್ತೀನಿ ಸರ್ ನಿಮಗೆ. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಸರ್ ಬರೀ ನಿಮಗೆ 17,000 ಮಾತ್ರ ಸರ್. 17,000 ಅಂತ. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಸರ್ ಬರೀ ನಿಮಗೆ 20,000 ಮಾತ್ರ ಸರ್. ಜಸ್ಟ್ 20,000 ಅಂತ ನೋಡ್ಕೊಳ್ಳಿ. ಇದು ಕಾಟ್ ಪ್ರೈಸ್ ಏನಿದೆ ಸರ್? ಸರ್ ಬರೀ ನಿಮಗೆ 20,000 ಮಾತ್ರ ಸರ್. ಇದು ಸರ್ ಇದೇನ್ ಮ್ಯಾಟ್ರೆಸ್ ಸಮೇತ ಹೇಳ್ತಾ ಇರೋದು? ಮ್ಯಾಟ್ರೆಸ್ ಪ್ರೈಸ್ ಡಿಫರೆಂಟ್ ಆಗಿರುತ್ತೆ. ಮ್ಯಾಟರ್ ಡಿಫರೆಂಟ್ ಆಗಿರುತ್ತೆ ಸರ್. ಓಕೆ ಇದು ಬರೀ ನೀವು ಹೇಳ್ತಾ ಇರೋದು ಕಾಟ್ 20,000 ಮಾತ್ರ ಸರ್. ಪ್ರೈಸ್. ಕಾಟ್ ಪ್ರೈಸ್ 20,000 ಅಂತ ಗೈಸ್. ಹೌದು ಸರ್. ನಿಮ್ಗೆ ಸಪೋಸ್ ಮ್ಯಾಟ್ರೆಸ್ ಬೇಕಂದ್ರೆ ಅದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಇದು ಸರ್ ಬರೀ ನಿಮಗೆ 17,000 ಮಾತ್ರ ಸರ್. ಇದು ಕಾಟ್ ನಿಮ್ಗೆ ಜಸ್ಟ್ 17,000 ಆಗುತ್ತೆ ನೋಡ್ಕೊಳ್ಳಿ ಗೈಸ್. ಇವ್ರ ಹತ್ರ ಮ್ಯಾಟ್ರೆಸಸ್ ಕೂಡ ಅವೈಲೇಬಲ್ ಇದೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್ ಸ್ಟಾರ್ಟಿಂಗ್ 3,500 ಮಾತ್ರ ಸರ್. ಓಕೆ 3,500 ಇಂದ ಹಿಡಿದು ಅಪ್ ಟು ಎಷ್ಟುವರೆಗೂ ಹೋಗುತ್ತೆ ಸರ್? ಸರ್ 17,000 ತನಕ ಹೋಗುತ್ತೆ ಸರ್. ಓಕೆ 17,000 ತನಕ ಹೋಗುತ್ತೆ ಅಂತ ನೋಡ್ಕೊಳ್ಳಿ. ಸರ್ ನೋಡಿ ಸರ್ ನಮ್ಮ ಹತ್ರ ವಾರ್ಡ್ರೋಬ್ ಕಲೆಕ್ಷನ್ ಹೆಂಗಿದೆ ಅಂತ. 2 ಡೋರ್ ಬೇಕಾ, 3 ಡೋರ್ ಬೇಕಾ, 4 ಡೋರ್ ಬೇಕಾ ಎಲ್ಲ ಸಿಗ್ಬಿಡುತ್ತೆ ಸರ್ ನಮ್ಮ ಹತ್ರ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ 2 ಡೋರ್ ಅಲ್ಲಿ? 6,500 ಮಾತ್ರ ಸರ್. ಓಕೆ 4 ಡೋರ್ ಪ್ರೈಸ್ ಏನಿರುತ್ತೆ ಸರ್? 17,000 ಹೋಗುತ್ತೆ ಸರ್. ಓಕೆ ತೋರಿಸಿ ಸರ್ ನಮ್ಗೆ ಕಲೆಕ್ಷನ್ಸ್ ಹೆಂಗಿದೆ. ಕಲೆಕ್ಷನ್ ನೋಡಿ ಸರ್ ಹೆಂಗಿದೆ ಕಲೆಕ್ಷನ್ ನೋಡಿ ಸರ್. ಓಕೆ ನೋಡ್ಕೊಳ್ಳಿ ಸಕ್ಕತ್ತಾಗಿದೆ ಸರ್ ಇದು. ಇವ್ರ ಹತ್ರ ಕಲೆಕ್ಷನ್ಸ್ 2 ಡೋರ್ 3 ಡೋರ್ 4 ಡೋರ್ ವಾರ್ಡ್ರೋಬ್ ಸಿಗ್ಬಿಡುತ್ತೆ ನಿಮಗೆ. ಸ್ಟಾರ್ಟಿಂಗ್ ಪ್ರೈಸ್ 6,000 ನಿಮಗೆ 2 ಡೋರ್ ವಾರ್ಡ್ರೋಬ್ ಸಿಗುತ್ತೆ. ಸಪೋಸ್ ನಿಮಗೆ 4 ಡೋರ್ ವಾರ್ಡ್ರೋಬ್ ಬೇಕಂದ್ರೆ ಎಷ್ಟು ಪ್ರೈಸ್ ಆಗುತ್ತೆ ಸರ್? ಬರೀ ನಿಮಗೆ 17,000 ಮಾತ್ರ ಸರ್. ಓಕೆ 17,000 ಆಗುತ್ತೆ ಅಂತ ನೋಡ್ಕೊಳ್ಳಿ ಹೆಂಗಿದೆ ಅಂತ ಇವ್ರ ಹತ್ರ ಕಲೆಕ್ಷನ್ಸ್. ಶೂರಾಕ್ ಬೇಕಾ ನಿಮ್ಗೆ? ಬರೀ ನಿಮಗೆ 2,500 ಮಾತ್ರ ಸರ್. ಇದು ನೋಡ್ಕೊಳ್ಳಿ ಈಗ ಹೆಂಗಿದೆ ಅಂತ ಇವ್ರ ಹತ್ರ ಕಲೆಕ್ಷನ್. ಶೂರಾಕ್ ಅಲ್ಲಿ ನಿಮ್ಗೆ ನೀಲ್ಕಮಲ್ ಅದು ಶೂರಾಕ್ ನಿಮ್ಗೆ ಜಸ್ಟ್ 2,500 rupees ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡ್ಕೊಳ್ಳಿ ಇವ್ರ ಹತ್ರ ಸ್ಟವ್ ಕಲೆಕ್ಷನ್ಸ್ ಹೆಂಗಿದೆ ಅಂತ. ನಿಮ್ಗೆ 2 ಬರ್ನಲ್ ಇಲ್ಲಿ, 3 ಬರ್ನಲ್ ಇಲ್ಲಿ, ನಿಮ್ಗೆ 4 ಬರ್ನಲ್ ಇಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ ನಿಮ್ಗೆ. ಅದು ಕೂಡ ಬ್ರಾಂಡೆಡ್ ಅಲ್ಲಿ ಸಿಗ್ಬಿಡುತ್ತೆ ನಿಮ್ಗೆ. ನೋಡ್ಕೊಳ್ಳಿ ಇದು ಪಿಜನ್, ಬಜಾಜ್, ಪ್ರೆಸ್ಟೀಜ್, ಸೆಲ್ಲೋ ಎಲ್ಲ ತರದ್ದು ಬ್ರಾಂಡೆಡ್ ಸ್ಟವ್ ನಿಮ್ಗೆ ಸಿಗ್ಬಿಡುತ್ತೆ ನಿಮ್ಗೆ. 2 ಬರ್ನಲ್ ಪ್ರೈಸ್ ಏನಿರುತ್ತೆ ಸರ್? 1,500 ಮಾತ್ರ ಸರ್. ಇದು 1,500 ನಿಮ್ಗೆ 2 ಬರ್ನಲ್ ಸ್ಟವ್ ಸಿಗ್ಬಿಡುತ್ತೆ ಗೈಸ್ ನೋಡ್ಕೊಳ್ಳಿ. ಸೊ ಸಪೋಸ್ ನಮ್ಗೆ 3 ಬರ್ನಲ್ ಮತ್ತೆ 4 ಬರ್ನಲ್ ಸ್ಟವ್ ಬೇಕಂದ್ರೆ ಪ್ರೈಸಸ್ ಏನಿರುತ್ತೆ ಸರ್? ಸರ್ 4 ಮೇಲೆ ಸ್ಟಾಕ್ ಇಲ್ಲ. 3 ಬರ್ನಲ್ ನಿಮಗೆ 4,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ 4,000 ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ಸರ್ ಮನೆಗೆ ಚಿಮಣಿ ನೋಡ್ತಾ ಇದ್ದೀರಾ? ಬರೀ ನಿಮಗೆ
12,800 ಮಾತ್ರ ಸರ್. ಓಕೆ ನೋಡ್ಕೊಳ್ಳಿ ಜಸ್ಟ್ 12,000 ಅಂತ ಇದು ಮನೆಗೆ ಚಿಮ್ನಿ, ಅದು ಕೂಡ ಎಲೆಕ್ಟ್ರಿಕ್ ಚಿಮ್ನಿ ನಿಮ್ಗೆ ಹೌದು sir. ಜಸ್ಟ್ ನಿಮ್ಗೆ 12,000 ಆಗುತ್ತೆ. ಅದ್ ಬಿಟ್ರೆ ನಿಮ್ಗೆ ಏನಿದೆ ಸರ್ ಇನ್ನ ಸರ್ ಇನ್ನೋಡಿ ಸರ್ ಇದು ಇನ್ನೊಂದಿದೆ 14,200 ಇದು ಲಿವ್ ಪ್ಯೂರ್ ಇದು ಹಿಂಡ್ವೇರ್ದು ಅಂತ ನೋಡ್ಕೊಳ್ಳಿ ಹೆಂಗಿದೆ ಅಂತ. ನಿಮ್ಗೆ ಸಪೋಸ್ ನಿಮ್ಗೆ ಬಿಯಾಂಡ್ ಬೇಕಂದ್ರೆ ಕೂಡ ಅದು ಕೂಡ ಸಿಗ್ಬಿಡುತ್ತೆ ಗೈಸ್. ನಿಮ್ಗೆ ಜಸ್ಟ್ 15,500 ಅಂತ ನೋಡ್ಕೊಳ್ಳಿ. ಟೈಮ್ ಮಾಸ್ಟರ್ ಇದೆ ಸರ್ ಇದು ಬರೀ ನಿಮಗೆ 10,000 ಸರ್ ಇದು. ಓಕೆ ಜಸ್ಟ್ 10,000 ಆಗತ್ತೆ ಅಂತ ನೋಡ್ಕೊಳ್ಳಿ. ಅದ್ ಬಿಟ್ರೆ ಸಾಕಷ್ಟು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಸರ್ ಗ್ಲೆನ್ ಇದೆ ಸರ್ ನಿಮ್ಮ ಹತ್ರ ಇದು ಬರೀ ನಿಮಗೆ 19,700 ಮಾತ್ರ ಸರ್. ಜಸ್ಟ್ ನಿಮ್ಗೆ 19,700 ಗೆ ಆಗ್ಬಿಡುತ್ತೆ ಗೈಸ್ ಗ್ಲೆಂದು ಅದು. ಅದ್ ಬಿಟ್ರೆ ಇನ್ನೊಂದಿದೆ, ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಸರ್ ಬರೀ ನಿಮಗೆ 15,800 ಮಾತ್ರ ಸರ್ ಇದು. 15,800 ಅಂತ. ಇದು ಏನ್ ಸರ್ ಇದು ಯಾವ ಬ್ರಾಂಡ್ ಸರ್ ಇದು? ಸರ್ ಹ್ಯಾಂಡ್ವೇರ್ ಸರ್ ಇದು. ಅದು ಹಿಂಡ್ವೇರ್ ಅಂತ ನೋಡ್ಕೊಳ್ಳಿ. ಸರ್ ಇದು ನಮ್ಮ ಹತ್ರ ಇನ್ನೊಂದಿದೆ ಸರ್ ಲಿಫ್ಟ್ ಅವ್ರದ್ದು. ಇದು ನೋಡಿ ಸರ್ ಬರೀ ನಿಮಗೆ 13,200 ಮಾತ್ರ ಸರ್ ಇದು. 13,200 ಗೆ ಸ್ವಲ್ಪ ಯೂನಿಕ್ ಆಗಿರೋದು ಎಲೆಕ್ಟ್ರಿಕ್ ಚಿಮ್ನಿ ಸಿಗ್ಬಿಡುತ್ತೆ ಗೈಸ್ ನೋಡ್ಕೊಳ್ಳಿ. ಏನ್ ಸರ್ ಅದು ಹಿಡ್ಕೊಂಡು ನಾಟಕ ಮಾಡ್ತಾ ಇರೋದು ನೀವು? ಸರ್ ಇದು ಟೇಬಲ್ ಫ್ಯಾನ್ ಸರ್ ಇದು ಬರೀ ನಿಮಗೆ 2,600 ಮಾತ್ರ ಸರ್. ಜಸ್ಟ್ 2,500 ಗೆ ನೋಡ್ಕೊಳ್ಳಿ ಗೈಸ್. ಫ್ಯಾನ್ ಕಲೆಕ್ಷನ್ಸ್ ಹೆಂಗಿದೆ ಅಂತ. ನಿಮ್ಗೆ ಕಲರ್ಸ್ ಆಪ್ಷನ್ಸ್ ಕೂಡ ಸಿಗ್ಬಿಡುತ್ತೆ ನಿಮ್ಗೆ. ಬ್ಲಾಕ್, ಬ್ಲೂ, ಪರ್ಪಲ್ ಅಲ್ಲಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಅದ್ ಬಿಟ್ರೆ ಎಲೆಕ್ಟ್ರಾನಿಕ್ ಐಟಮ್ ಅಲ್ಲಿ ನೋಡ್ಕೊಳ್ಳಿ ಹೆಂಗಿದೆ ಅಂತ ಇವ್ರ ಹತ್ರ ಕಲೆಕ್ಷನ್ಸ್. ಫ್ರಿಜ್, ವಾಷಿಂಗ್ ಮಿಷಿನ್, ಓವನ್ ಮತ್ತೆ OTG ಅಲ್ಲಿ ಸಹ ನಿಮ್ಗೆ ವೆರೈಟೀಸ್ ಸಿಗ್ಬಿಡುತ್ತೆ ನೋಡ್ಕೊಳ್ಳಿ ಹೆಂಗಿದೆ ಅಂತ ಇವ್ರ ಹತ್ರ. ಪ್ಯೂರೇಟ್ ಇದೆ, ವಾಟರ್ ಪ್ಯೂರಿಫೈಯರ್ ನೋಡ್ಕೊಳ್ಳಿ. ಆಕ್ವಾಗಾರ್ಡ್ ಇದೆ ನಿಮ್ಗೆ. ಫುಲ್ ಸಖತ್ತಾಗಿದೆ ಗೈಸ್. ಸಿಂಗಲ್ ಫ್ರಿಜ್ ನೋಡ್ತಾ ಇದ್ದೀರಾ? ಸರ್ ಪ್ರೈಸ್ ಏನಿರುತ್ತೆ ಸರ್? ಸರ್ ಬರೀ ನಿಮಗೆ 14,000 ಮಾತ್ರ ಸರ್ ಇದು. 14,000 ಮಾತ್ರ ನೋಡ್ಕೊಳ್ಳಿ ಗೈಸ್. ಇದು ಯಾವ ಬ್ರಾಂಡ್ ಸರ್ ಅದು? ಸರ್ ಸ್ಯಾಮ್ಸಂಗ್ ಸರ್ ಇದು. ಜಸ್ಟ್ ಸ್ಯಾಮ್ಸಂಗ್ ಅಂತ ನೋಡ್ಕೊಳ್ಳಿ ಗೈಸ್. ನಿಮ್ಗೆ ಜಸ್ಟ್ 14,600 ಗೆ ಆಗತ್ತಾ ಅಂತ ಇದು. ಇನ್ನೊಂದು ಹೈಯರ್ ಕೂಡ ಇದೆ ಸರ್ ಬರೀ ನಿಮಗೆ 15,400 ಮಾತ್ರ ಸರ್ ಇದು. ನೋಡ್ಕೊಳ್ಳಿ ಗೈಸ್ ಜಸ್ಟ್ 15,400 ಅಂತ ನೋಡ್ಕೊಳ್ಳಿ. ಇದು ಹೈಯರ್ ಇದು. ಕಂಡೀಷನ್ ನೋಡ್ತೀರಾ ನೀವು? ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಕಂಡೀಷನ್ ಫುಲ್ ಸಖತ್ತಾಗಿದೆ ಗೈಸ್. ಕಲೆಕ್ಷನ್ಸ್ ನೋಡಿ ಗೈಸ್ ಇವ್ರ ಹತ್ರ ಸಿಂಗಲ್ ಡೋರ್ದು ಹೆಂಗಿದೆ ಅಂತ. ನಿಮ್ಗೆ ಸ್ಯಾಮ್ಸಂಗ್ ಕೂಡ ಅವೈಲೇಬಲ್ ಇದೆ. ಇದಕ್ಕೆ ಕೂಡ ಪ್ರೈಸ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸರ್ ಪ್ರೈಸ್ ಏನಿರುತ್ತೆ ಸರ್ ಇದಕ್ಕೆ? ಸರ್ ಬರೀ ನಿಮಗೆ 15,500 ಮಾತ್ರ ಸರ್ ಇದು. 15,500 ಅಂತ ನೋಡ್ಕೊಳ್ಳಿ. ಕಲೆಕ್ಷನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಇವ್ರ ನೋಡಿ ಸರ್ ಕಲೆಕ್ಷನ್ ನೋಡಿ ಸರ್. ಏನ್ ಬೇಕಾ ಹೈಯರ್ ಬೇಕಾ ಎಲ್ಲ ಸಿಗ್ಬಿಡುತ್ತೆ ಸರ್ ನಮ್ಮ ಹತ್ರ. ಸರ್ 2 ಡೋರ್ ಅಲ್ಲಿ ಏನಿದೆ ಸರ್ ನಿಮ್ಮ ಹತ್ರ? ಸರ್ 2 ಡೋರ್ ಗೋದ್ರೇಜ್ ಇಷ್ಟ ಇದೆ ಸರ್ ನೋಡಿ ಸರ್ 19,800 ಮಾತ್ರ ಸರ್. 19,800 ಅಂತ 2 ಡೋರ್ದು ಫ್ರಿಜ್ ನೋಡ್ಕೊಳ್ಳಿ ಹೆಂಗಿದೆ ಗೈಸ್. ಇದು ಫುಲ್ ಸಖತ್ತಾಗಿದೆ. ಅದ್ ಬಿಟ್ರೆ LG ಕೂಡ ಅವೈಲೇಬಲ್ ಇದೆ. ಹೌದು ಸರ್ LG ಕೂಡ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. ಕಂಡೀಷನ್ ನೋಡಿ ಸರ್ ಹೆಂಗಿದೆ ಅಂತ. ಓಕೆ ಇದು ಪ್ರೈಸ್ ನೋಡಿ ಸರ್ ಬರೀ ನಿಮಗೆ 21,000 ಮಾತ್ರ ಸರ್ ಇದು. 21,000 ಅಂತ. ಸ್ಯಾಮ್ಸಂಗ್ ಕೂಡ ಅವೈಲೇಬಲ್ ಇದೆ. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಸರ್ ಕನ್ವರ್ಟಬಲ್ ಫ್ರೀಜರ್ ಸರ್ ಇದು. ಬರೀ ನಿಮಗೆ 27,000 ಮಾತ್ರ ಸರ್ ಇದು. 27,000 ಆಗುತ್ತೆ ಅಂತ. ತೋರಿಸಿ ಸರ್ ಕಂಡೀಷನ್. ಕಂಡೀಷನ್ ನೋಡಬಹುದು ಹೆಂಗಿದೆ ಅಂತ. ಹಿಂಗಿದೆ ಅಂತ. ಇದು ಫುಲ್ ಸಖತ್ತಾಗಿದೆ ಗೈಸ್. ಇದು ಜಸ್ಟ್ ಆಸ್ ನ್ಯೂ ಆಸ್ ತರ ಇದೆ ಇದು. ಅದ್ ಬಿಟ್ರೆ ಗೋದ್ರೇಜ್ ಕೂಡ ಅವೈಲೇಬಲ್ ಇದೆ ಸರ್. ಗೋದ್ರೇಜ್ ಪ್ರೈಸ್ ಏನಿದೆ ಸರ್? ಸರ್ ಬರೀ ನಿಮಗೆ 27,000 ಮಾತ್ರ ಸರ್ ಇದು. ಓಕೆ ಇದು ಎಷ್ಟು ಲೀಟರ್ ಸರ್ ಇದು? ಇದು 238 ಲೀಟರ್ ನ ಇದು. ನೋಡ್ಕೊಳ್ಳಿ ಗೋದ್ರೇಜ್ ಇದೊಂದು ಇದೆ ಬರೀ ನಿಮಗೆ 25,000 ಮಾತ್ರ ಸರ್. 25,000 ಅಂತ ನೋಡ್ಕೊಳ್ಳಿ ಗೈಸ್. ತೋರಿಸಿ ಸರ್ ಕಂಡೀಷನ್ ತೋರಿಸಿ. ಕಂಡೀಷನ್ ನೋಡ್ಬೋದು ಸರ್ ಹೆಂಗಿದೆ ಅಂತ. ನೋಡ್ಕೊಳ್ಳಿ ಗೈಸ್ ಕಂಡೀಷನ್ ಹೆಂಗಿದೆ ಅಂತ. ಇದು ಫುಲ್ ಸಖತ್ತಾಗಿದೆ ಗೈಸ್. ಇದು ಕಂಡೀಷನ್ ಗೋದ್ರೇಜ್ ಫ್ರಿಜ್ ಡಬಲ್ ಡೋರ್ದು ನಿಮ್ಗೆ ಎಷ್ಟು 25,000 ಆಗುತ್ತೆ. ಅದು ಬಿಟ್ರೆ LG ಕೂಡ ಅವೈಲೇಬಲ್ ಇದೆ ಸರ್. LG ಕೂಡ ಅವೈಲೇಬಲ್ ಇದೆ. ಇದು ಬರೀ ನಿಮಗೆ 24,000 ಮಾತ್ರ ಸರ್. 24,000 ಆಗುತ್ತೆ ಅಂತ. ಅದ್ ಬಿಟ್ರೆ ಇನ್ನೊಂದು LG ಇದೆ ನೋಡ್ಕೊಳ್ಳಿ. ಇದು ಫ್ಲವರ್ ಡಿಸೈನ್ ಅಲ್ಲಿ ನೋಡ್ಕೊಳ್ಳಿ. ಕಂಡೀಷನ್ ನೋಡ್ಕೊಳ್ಳಿ ಫಸ್ಟ್ ಹೆಂಗಿದೆ ಅಂತ. ಇದು ಕನ್ವರ್ಟಬಲ್ ಫ್ರೀಜರ್ ಅಂತ. ಇದು ಫುಲ್ ಸಖತ್ತಾಗಿದೆ ಗೈಸ್ ನೋಡಿ ಹೆಂಗಿದೆ ಅಂತ. ಸರ್ ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್ ನೀವು? ಹೇಳ್ಬಿಡಿ ಸರ್. 24,000 ಮಾತ್ರ ಸರ್. 24,000 ಅಂತ. ಅದು ಫ್ಲವರ್ ಡಿಸೈನ್ ಅಲ್ಲಿ. ಅದ್ ಬಿಟ್ರೆ ಇನ್ನೊಂದಿದೆ ಸೇಮ್ ಡಿಸೈನ್ ಅಲ್ಲಿ. 24,000 ಅಂತ. ಅದ್ ಬಿಟ್ರೆ ವರ್ಲ್ಪೂಲ್ ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? 24,000 ಮಾತ್ರ ಸರ್. 24,000 ಆಗುತ್ತೆ ಅಂತ. ಕಂಡೀಷನ್ ತೋರಿಸಿ ಸರ್ ನಮ್ಗೆ ಒಂದ್ಸರಿ. ಕಂಡೀಷನ್ ಹೆಂಗಿದೆ ಅಂತ. ಇದು ವರ್ಲ್ಪೂಲ್ ಇದು. ಅದ್ ಬಿಟ್ರೆ ಇನ್ನೊಂದಿದೆ ಸ್ಯಾಮ್ಸಂಗ್ ಸರ್. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್ ನೀವು? ಬರೀ 30,000 ಮಾತ್ರ ಸರ್. 32,000 ಅಂತ. ಇದು ನೋಡ್ಕೊಳ್ಳಿ ಗೈಸ್. ಇದು ಫುಲ್ ಸಖತ್ತಾಗಿದೆ ಗೈಸ್. ಇದು ಸ್ಯಾಮ್ಸಂಗ್ ಇದು ಟ್ವಿನ್ ಕೂಲಿಂಗ್ ಅಂತ. ಇದು ಫುಲ್ ಸಖತ್ತಾಗಿದೆ. ಕಂಡೀಷನ್ ತೋರಿಸಿ ಸರ್ ನಮ್ಗೆ ಒಂದ್ಸಲಿ. ಒಳಗಡೆ ಕಂಡೀಷನ್ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳಿ ಗೈಸ್. ಕಂಡೀಷನ್ ಹೆಂಗಿದೆ ಅಂತ. ಇದು ಫುಲ್ ಸಖತ್ತಾಗಿದೆ ಗೈಸ್. ನ್ಯೂ ತರ ಇದೆ ಆಲ್ಮೋಸ್ಟ್. ಇದಕ್ಕೆ ಪ್ರೈಸ್ ಇವರು 32,000 ಹೇಳಿದ್ದಾರೆ. ಇನ್ನೊಂದು ಇದೆ LG ಇದು ಸರ್. ಬರೀ ನಿಮಗೆ 31,000 ಮಾತ್ರ ಸರ್ ಇದು. 31,000 ಅಂತ. ಇದು ನೋಡ್ಕೊಳ್ಳಿ ಗೈಸ್. ಕಂಡೀಷನ್ ತೋರಿಸಿ ಸರ್ ನಮ್ಗೆ ಹೆಂಗಿದೆ ಅಂತ. ಇದು ಸರ್ ನೀವು ಸಿಂಗಲ್ ಡೋರ್ ನೋಡಿದ್ರಾ ಡಬಲ್ ಡೋರ್ ನೋಡಿದ್ರಾ? ಬರೀ ಸರ್ ನೋಡಿ ಸರ್ ಇದು 3 ಡೋರ್ ಸರ್ ಇದು. ಓಕೆ 3 ಡೋರ್ದು ಕೂಡ ಸಿಗ್ಬಿಡುತ್ತೆ ಗೈಸ್. ನೋಡ್ಕೊಳ್ಳಿ ಇವ್ರ ಹತ್ರ. ಇದು ವಾಲ್ಪೂಲ್ ಇದು ಟ್ರಿಪಲ್ ಡೋರ್ ಇದು. ಇನ್ನೊಂದು ಡೋರ್ ಎಲ್ಲಿದೆ ಸರ್ ಇದಕ್ಕೆ? ನೋಡಿ ಸರ್ ಹಿಂಗೆ ಕೆಳಗಡೆ ಇದೆ ಸರ್ ಇದು. ಎಲ್ಲಿದೆ ಅಂತ ನೋಡ್ಕೊಳ್ಳಿ ಗೈಸ್. ಇದು 3 ಡೋರ್ದು ಇದು ಫ್ರಿಜ್ ನೋಡ್ಕೊಳ್ಳಿ ಎಷ್ಟು ಹೆಂಗಿದೆ ಅಂತ. ಸಖತ್ತಾಗಿದೆ ಸರ್. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ? ಸರ್ ಬರೀ ನಿಮಗೆ 26,000
26,800 ಮಾತ್ರ ಸರ್ ಇದು. ಓಕೆ ಜಸ್ಟ್ 26,800ಗೆ ನಿಮ್ಗೆ ಟ್ರಿಪಲ್ ಡೋರ್ದು ಫ್ರಿಜ್ ವರ್ಲ್ಪೂಲ್ದು ಕಂಪನಿದು ಸಿಗ್ಬಿಡುತ್ತೆ. ಅದ್ ಬಿಟ್ರೆ ಇದ್ಯಾವ್ದು ಸರ್ ಸರ್ ಗೋದ್ರೇಜ್ ಸರ್ ಇದು 19,900 ಮಾತ್ರ ಸರ್ ಇದು. ಓಕೆ ಎಷ್ಟು ಸರ್? 19,900 ಮಾತ್ರ ಸರ್ ಇದು. 19,900ಗೆ ಸಿಗ್ಬಿಡುತ್ತೆ ಗೈಸ್. ಕಂಡೀಷನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ, ಫುಲ್ ಸಖತ್ತಾಗಿದೆ. ಅದ್ ಬಿಟ್ರೆ ಇದು ವರ್ಲ್ಪೂಲ್ ಕೂಡ ಅವೈಲೇಬಲ್ ಇದೆ. ವಾಲ್ಪೂಲ್ ಕನ್ವರ್ಟಬಲ್ ಫ್ರಿಜ್ ಸರ್ ಇದು, ಡಬಲ್ ಡೋರ್ದು. ಓಕೆ ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು ವರ್ಲ್ಪೂಲ್ ಕನ್ವರ್ಟಬಲ್ ಫ್ರಿಜ್ ಅಂತ ಇದು. ಸರ್ ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್ ನೀವು? 28,900 ಮಾತ್ರ ಸರ್. 28,900 ಅಂತ. ಇದಕ್ಕೆ ಲೀಟರ್ ಎಷ್ಟಿದೆ ಸರ್ ಇದಕ್ಕೆ? ಸರ್ ಇದು ಆಲ್ಮೋಸ್ಟ್ 308 ಲೀಟರ್ ಅಂತ ನೋಡ್ಕೊಳ್ಳಿ ಗೈಸ್. ಇದು ವರ್ಲ್ಪೂಲ್ ಇದು. ಸರ್ ನಮ್ಗೆ ಇನ್ನೊಂದ್ಸಲಿ ಪ್ರೈಸ್ ಏನ್ ಇಟ್ಟಿದ್ದೀರಾ ಅಂತ ಹೇಳ್ಬಿಡಿ ಸರ್. ಬರೀ ನಿಮಗೆ 28,000 ಸರ್ ಇದು. 28,000 ಅಂತ ನೋಡ್ಕೊಳ್ಳಿ ಗೈಸ್. ಪ್ರೀಮಿಯಂ ಫ್ರಿಜ್ ನಿಮ್ಗೆ ಕಡಿಮೆ ರೇಟ್ ಬೇಕಾ? ಎಷ್ಟಿದ್ರೆ ಹೇಳಿ, ಎಷ್ಟಿದ್ರೆ ಹೇಳಿ ಸರ್. ಏನ್ 40,000 ಇರ್ಬೋದಲ್ವಾ? ಯಾಕೆ 40,000 ಸರ್? ಬರೀ ನಿಮ್ಗೆ 29,000 ಮಾಡ್ಕೊಡ್ತೀನಿ ಸರ್ ಇದು. 29,000 ನಿಮ್ಗೆ ಪ್ರೀಮಿಯಂ ಫ್ರಿಜ್ ಸಿಗ್ಬಿಡುತ್ತೆ ಗೈಸ್. ಹೈಯರ್ ಅಲ್ಲಿ ನೋಡ್ಕೊಳ್ಳಿ ಪ್ರೀಮಿಯಂ ಫ್ರಿಜ್. ಕಂಡೀಷನ್ ನೋಡಿ ಹೆಂಗಿದೆ ಅಂತ. ಸಖತ್ತಾಗಿದೆ ಗೈಸ್. ನೋಡ್ಕೊಳ್ಳಿ ಇದು ಹೆಂಗಿದೆ ಅಂತ. ನಿಮ್ಗೆ ಜಸ್ಟ್ 29,900 ಅಂತ ನೋಡ್ಕೊಳ್ಳಿ. ಇದು ಪ್ರೀಮಿಯಂ ಇನ್ವರ್ಟಬಲ್, ಅದು ಇನ್ವರ್ಟರ್ ಫ್ರಿಜ್ ಅದು. ಸರ್ ನಮ್ಮ ಹತ್ರ ಇನ್ನೊಂದು ಹೈಯರ್ ಕೂಡ ಇದೆ ಸರ್. ಬರೀ ನಿಮ್ಗೆ 17,900 ಮಾತ್ರ ಸರ್. 17,900 ಅಂತ ಇದು ನೋಡ್ಕೊಳ್ಳಿ ಗೈಸ್. ಇದು ಡಬಲ್ ಡೋರ್. ಇದು ಕಂಡೀಷನ್ ನೋಡ್ಕೊಳ್ಳಿ ಗೈಸ್, ಫುಲ್ ಸಖತ್ತಾಗಿದೆ ಗೈಸ್. ಒಂದು ಸ್ಕ್ರಾಚ್ ಡೆಂಟ್ ಏನು ಇಲ್ವಾ ಈ ಫ್ರಿಜ್ ಅಲ್ಲಿ ನಿಮ್ಗೆ. ಇನ್ನೊಂದು ಇದೆ ಸರ್ ನಮ್ಮ ಹತ್ರ ಟ್ರಿಬಲ್ ಡೋರ್ದು ವರ್ಲ್ಪೂಲ್ದು. ನೋಡ್ತೀರಾ ಹೆಂಗಿದೆ ನೋಡಿ ಸರ್ ಇದು. ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು ಟ್ರಿಪಲ್ ಡೋರ್ ಅಲ್ಲಿ ಅಂತ ವರ್ಲ್ಪೂಲ್ ಇದು. ಸರ್ ಇನ್ನೊಂದು ಡೋರ್ ಇಲ್ಲಿದೆ. ಇಲ್ಲಿದೆ ನೋಡಿ ಸರ್. ಇನ್ನೊಂದು ಡೋರ್ ಇಲ್ಲಿದೆ ಅಂತ. ಇದಕ್ಕೆ ಪ್ರೈಸ್ ಏನಿದೆ? ಟ್ರಿಬಲ್ ಡೋರ್ ಬರೀ ನಿಮ್ಗೆ 26,000 ಮಾತ್ರ ಸರ್ ಇದು. ಜಸ್ಟ್ 26,000 ಆಗುತ್ತೆ ಅಂತ ಗೈಸ್. ಇದು ವರ್ಲ್ಪೂಲ್ ಟ್ರಿಪಲ್ ಡೋರ್ ಫ್ರಿಜ್. ಅದ್ ಬಿಟ್ರೆ ಇನ್ನೊಂದಿದೆ. ಇದು ಇದ್ಯಾವ್ದು ಸರ್ ಇದು? ಸರ್ ಇದು ಸ್ವಲ್ಪ ಡೆಂಟ್ ಆಗಿರೋದು. ಬರೀ ನಿಮ್ಗೆ 60,000 ಕೊಡ್ತೀನಿ ಸರ್. ಡಬಲ್ ಡೋರ್ 16,000 ಅಂತ ನೋಡ್ಕೊಳ್ಳಿ ಗೈಸ್. ಇದು ಸ್ವಲ್ಪ ಡೆಂಟ್ ಆಗಿರೋದು ಇದು ಫ್ರಿಜ್. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಒಳಗಡೆದು ತುಂಬಾ ನ್ಯೂ ತರ ಇದೆ. ಇದು ಬರೀ ನಿಮ್ಗೆ ಒಂದು ಡೆಂಟ್ ಆಗಿರೋದು ಇದು ನೋಡ್ಕೊಳ್ಳಿ. ಅದಕ್ಕೋಸ್ಕರ ಇವರು ತುಂಬಾ ಕಡಿಮೆ ಪ್ರೈಸ್ ಗೆ ಕೊಡ್ತಾ ಇರೋದು. ನಿಮ್ಗೆ ಜಸ್ಟ್ 16,200 ಆಗುತ್ತೆ. ಅದ್ ಬಿಟ್ರೆ ಸರ್ ಪ್ರೀಮಿಯಂ ಸ್ಯಾಮ್ಸಂಗ್ ಫ್ರಿಜ್ ನೋಡ್ತಾ ಇದ್ರೆ ಬನ್ನಿ ನೋಡಿ ಸರ್ ಹೆಂಗಿದೆ ಕಂಡೀಷನ್ ನೋಡಿ ಸರ್. ಇದು ಪ್ರೀಮಿಯಂ ಅಂತ. ಇದು ಸ್ಯಾಮ್ಸಂಗ್ ಇದು ನೋಡ್ಕೊಳ್ಳಿ ಹೆಂಗಿದೆ ಅಂತ ಗೈಸ್. ಇದು ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಸರ್? ಸರ್ ಬರೀ ನಿಮ್ಗೆ 28,000 ಮಾತ್ರ ಸರ್. 28,000 ಮಾತ್ರ ಅಂತ. ಇದಕ್ಕೆ ಎಷ್ಟು ಲೀಟರ್ ಇರುತ್ತೆ ಸರ್? ಸರ್ ನೋಡ್ಬೋದು ಈಗ 301 ಲೀಟರ್ ಇದೆ ಸರ್. 301 ಲೀಟರ್ ಇದೆ ಸರ್. ನಿಮ್ಗೆ ಪ್ರೀಮಿಯಂ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಬೇಕಾ? ನೋಡಿ ಸರ್ ಬನ್ನಿ ಸರ್. ಕಂಡೀಷನ್ ನೋಡಿ ಸರ್ ಹೆಂಗಿದೆ ಅಂತ ನೋಡ್ಕೊಳ್ಳಿ ಗೈಸ್. ಇದು ಯಾವ ಬ್ರಾಂಡ್ ಸರ್? ಇದು ಸರ್ LG ಬ್ರಾಂಡ್ ಸರ್. ಇದು LG ಬ್ರಾಂಡ್. ಇದು 8 kg ಇದು. ಸರ್ ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ನೀವು? ಬರೀ 16,000 ಸರ್ ಇದು. 16,000 ನಿಮ್ಗೆ 8 kg ಇದು LG ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಸಿಗ್ಬಿಡುತ್ತೆ ಗೈಸ್. ಅದ್ ಬಿಟ್ರೆ ಇದ್ಯಾವ್ದು ಸರ್ ಇದು? ಸರ್ ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಹೈಯರ್ದು ಸರ್ ಇದು. ಇದು ಹೈಯರ್ ಅಂತ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಫ್ರಂಟ್ ಲೋಡ್ ಟಾಪ್ ಲೋಡ್ ಅಲ್ಲಿ. ಸರ್ ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ನೀವು? ನಿಮ್ಗೆ 14,000 ಸರ್ ಇದು. ಇದು 14,000 ಅಂತ. ಇದ್ಯಾವ್ದು ಸರ್ ಇದು? ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ತಾ ಇರೋದು. ಹೌದು ಸರ್. ಇದು 7.5 kg ಬರುತ್ತೆ ಸರ್ ಇದು. ಓಕೆ ಇದು ಮಾರ್ಕ್ಯೂ ಬ್ರಾಂಡ್ ಸರ್ ಇದು. ಹೌದು ಸರ್. ಇದು ಮಾರ್ಕ್ಯೂ ಬ್ರಾಂಡ್ ಅಂತ ನೋಡ್ಕೊಳ್ಳಿ ಗೈಸ್. ಇದು ಹೆಂಗಿದೆ ಅಂತ. ಇದು ಬರೀ ನಿಮ್ಗೆ 11,900 ಜಸ್ಟ್ 11,100 ಅಂತ ಗೈಸ್. ನೋಡ್ಕೊಳ್ಳಿ ಇದು ಮಾರ್ಕ್ಯೂದು 7.5 kg ಇದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಸಿಗ್ಬಿಡುತ್ತೆ ಗೈಸ್. ಸರ್ ಮತ್ತೆ ವಾರಂಟಿ ಏನ್ ಕೊಡ್ತೀರಾ ಸರ್ ನೀವು? ಸರ್ ಕಂಪನಿ ವಾರಂಟಿ ಕೊಡ್ತೀನಿ ಸರ್ ನಿಮಗೆ. ಕಂಪನಿ ಕಡೆಯಿಂದ ಸಿಗ್ಬಿಡುತ್ತೆ ಗೈಸ್ ವಾರಂಟಿ. ಅದ್ ಬಿಟ್ರೆ ಇದ್ಯಾವ್ದು ಸರ್ ಇದು? ಸರ್ ಹೈಯರ್ದು ಸರ್. ಹೈಯರ್ದು ಸರ್ ಇದು 10,000 ಮಾತ್ರ ಸರ್ ಇದು. 10,000ಗೆ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗ್ತಾ ಇರೋದು ಗೈಸ್. ನೋಡ್ಕೊಳ್ಳಿ ಇದು 6.5 kg ಇದು ಟಾಪ್ ಲೋಡ್ ಹೈಯರ್ದು. ನಿಮ್ಗೆ ಜಸ್ಟ್ 10,000 ಆಗುತ್ತೆ. ಅದ್ ಬಿಟ್ರೆ ಇದ್ಯಾವ್ದು ಸರ್ ಇದು? ಸರ್ ಸ್ವಲ್ಪ ಪ್ರೀಮಿಯಂ ಆಗಿದೆ ಸರ್ ಇದು. ಓಕೆ ಇದ್ಯಾವ್ದು? ವರ್ಲ್ಪೂಲ್ ಸರ್ ಇದು. ವರ್ಲ್ಪೂಲ್ ಸರ್ ಇದು. ಓಕೆ ನೋಡ್ಕೊಳ್ಳಿ ಗೈಸ್. 15,500 ಮಾತ್ರ ಸರ್. 15,000ಗೆ ಅಂತ ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು ವರ್ಲ್ಪೂಲ್ದು 8 kg ಗೈಸ್ ಇದು. ಅದ್ ಬಿಟ್ರೆ ಇನ್ನೊಂದಿದೆ. ಇದು ಯಾವ್ದು ಸರ್ ಇದು? ಸರ್ ವರ್ಲ್ಪೂಲ್ ಸರ್ ಇದು. ಇದು ಬರೀ 12,900 ಮಾತ್ರ ಸರ್ ಇದು. 12,900 ಅಂತ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಕಂಡೀಷನ್ ಫ್ರಂಟ್ ಲೋಡ್ ಇದು ನೋಡ್ಕೊಳ್ಳಿ. ಸಾರಿ ಟಾಪ್ ಲೋಡ್ ಗೈಸ್. ಇದು ಟಾಪ್ ಲೋಡ್ 6 cents ಇದು. ಪ್ರೀಮಿಯಂ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ದೀರಾ? ಬನ್ನಿ ಗಣಪತಿ ಎಂಟರ್ಪ್ರೈಸಸ್ಗೆ ತೋರಿಸಿ ಸರ್ ನಮ್ಗೆ ಏನೇನಿದೆ ಅಂತ ನಿಮ್ಮ ಹತ್ರ. ಸರ್ ನೋಡಿ ಸರ್ ಇದು ಬಾಷ್ ಕಂಪನಿ ಸರ್. ಇದು ಬಾಷ್ ಕಂಪನಿ ಅಂತ ನೋಡ್ಕೊಳ್ಳಿ ಗೈಸ್. ಇದು ಹೆಂಗಿದೆ ಅಂತ. ಇದು ಫ್ರಂಟ್ ಲೋಡ್ ಕಂಡೀಷನ್ ನೋಡ್ಬೋದು ಹೆಂಗಿದೆ ಅಂತ. ನೋಡ್ಕೊಳ್ಳಿ ಫುಲ್ ಸಖತ್ತಾಗಿದೆ ಗೈಸ್. ನಿಮ್ಗೆ 35,000 ಮಾತ್ರ ಸರ್. 35,000 ಆಗುತ್ತೆ ಅಂತ. ಇದು ಇದ್ಯಾವ್ದು ಸರ್ ಇದು? ಸರ್ ಇದು ಕೂಡ ನೋಡಿ ಸರ್. ಇದು ಬರೀ ನಿಮ್ಗೆ 33,000 ಮಾತ್ರ ಸರ್. 33,000 ಅಂತ. ಇದು ಕೂಡ ಬಾಷ್ ಕಂಪನಿ ನೋಡ್ಕೊಳ್ಳಿ ಗೈಸ್. ಎಲ್ಲ ಡಿಜಿಟಲ್ ಮೀಟರ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಒಂದ್ಸರಿ ಕಂಡೀಷನ್ ತೋರಿಸಿ ಸರ್. ನೋಡ್ಕೊಳ್ಳಿ ಗೈಸ್ ಕಂಡೀಷನ್ ಹೆಂಗಿದೆ ಅಂತ ಡ್ರಮ್ದು ಇದು. ಅದ್ ಬಿಟ್ರೆ ಇದ್ಯಾವ್ದು ಸರ್ ಇದು? ಸರ್ ಇದು ನೋಡ್ಬೋದು ಸರ್. ಇದು ಹೈಯರ್ದು ಸರ್. ಇದು ಇದು ಹೈಯರ್ದ ಅಂತ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಫುಲ್ ಸಖತ್ತಾಗಿದೆ ಗೈಸ್. ಕಂಡೀಷನ್ ನೋಡ್ಕೊಳ್ಳಿ ಒಂದ್ಸಲ ಹೆಂಗಿದೆ. 23,000 ಆಗುತ್ತೆ ಅಂತ. ಇದು ಕೂಡ ಸ್ಯಾಮ್ಸಂಗ್ ಕೂಡ ಅವೈಲೇಬಲ್ ಇದೆ ಗೈಸ್. 32,000 ಅಂತ ಸರ್. ಕಂಡೀಷನ್ ತೋರಿಸಿ ಸರ್ ನಮ್ಗೆ. ಓ ನೋಡ್ಕೊಳ್ಳಿ ಗೈಸ್ ಆಸ್ ನ್ಯೂ ತರ ಇದೆ ಇವ್ರ ಹತ್ರ. ಫುಲ್ ಸಖತ್ತಾಗಿದೆ. ಅದು ಕೂಡ ಮತ್ತೆ ಬಾಷ್ ಅಲ್ಲಿ ತುಂಬಾ ಕಲೆಕ್ಷನ್ ಇದೆ ನಮ್ಮ ಹತ್ರ. ಬನ್ನಿ ನಿಮ್ಗೆ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ ನೋಡ್ಕೊಳ್ಳಿ ಗೈಸ್ ಸ್ಯಾಮ್ಸಂಗ್ ಮತ್ತೆ ಬಾಷ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ತುಂಬಾ ಸ್ಟಾಕ್ ಇದೆ ಅಂತ.
ಮತ್ತೆ ಆಫರ್ ಕೂಡ ಕೊಡ್ತಾರಂತೆ. ಬನ್ನಿ ಸರ್ ಇರ್ತಾರೆ, ಅವ್ರಿಗೆ ಮಾತಾಡ್ಕೊಳ್ಳಿ ಮತ್ತೆ ಆಫರ್ ಇಸ್ಕೊಳ್ಳಿ. ಸ್ಯಾಮ್ಸಂಗ್, LG, ಬಾಷ್ ಎಲ್ಲ ತೋರ್ಸಿದೀನಿ. ಬನ್ನಿ ನಿಮ್ಗೆ ವೋಲ್ಟಾಸ್ ಬೇಕು ತೋರಿಸ್ತೀನಿ ಸರ್. ನೋಡ್ಕೊಳ್ಳಿ ಹೆಂಗಿದೆ ಅಂತ ಇದು ವೋಲ್ಟಾಸ್ ಬೇಕು ಇದು ನೋಡ್ಕೊಳ್ಳಿ ಹೆಂಗಿದೆ ಅಂತ ಇದು ಕಂಡೀಷನ್ ಡ್ರಮ್ದು. ಇದಕ್ಕೆ ಪ್ರೈಸ್ ಏನ್ ಇಟ್ಟಿದ್ದೀರಾ ಬರೀ ನಿಮ್ಗೆ 20,000 ಸರ್. ಓಕೆ 22,000 ಆಗತ್ತಂತೆ ಇದು ವೋಲ್ಟಾಸ್ ಬೇಕು ನೋಡ್ಕೊಳ್ಳಿ. ನೀವೇ ಪ್ರೈಸ್ ನೋಡ್ಕೊಳ್ಳಿ ಗೈಸ್. ಸರ್ ನಮ್ಮ ಹತ್ರ ಗೋದ್ರೇಜ್ ಕೂಡ ಅವೈಲೇಬಲ್ ಇದೆ ಸರ್. ಗೋದ್ರೇಜ್ ಕೂಡ ಇದೆ ಅಂತ ನೋಡ್ಕೊಳ್ಳಿ. ಬರೀ ನಿಮ್ಗೆ 30,000 ಮಾತ್ರ ಸರ್. 30,000 ಆಗತ್ತೆ ಅಂತ ಕಂಡೀಷನ್ ತೋರಿಸಿ ಸರ್. ನೋಡ್ಕೊಳ್ಳಿ ಗೈಸ್ ಕಂಡೀಷನ್ ಡ್ರಮ್ದು ಸರ್. ಬರೀ ನಿಮ್ಗೆ ಇದು 30,000 ಮಾತ್ರ ಸರ್. 8 kg ಸರ್ ಇದು. ಓಕೆ ಇದು ಯಾವ್ದು ಸರ್ ಇದು? ಸರ್ ಇದು ಮೀಡಿಯಾ ಬ್ರ್ಯಾಂಡ್ ಸರ್ ಇದು. ಓಕೆ ನೋಡ್ಕೊಳ್ಳಿ ಗೈಸ್ ಇವ್ರ ಹತ್ರ ಮೀಡಿಯಾ ಬ್ರ್ಯಾಂಡ್ ಕೂಡ ಅವೈಲೇಬಲ್ ಇದೆ. ಇದಕ್ಕೆ ಪ್ರೈಸ್ 22,000 ಅಷ್ಟೇ ಅಂತ ನೋಡ್ಕೊಳ್ಳಿ ಗೈಸ್. ಸಾರಿ 22,000 ಅಷ್ಟೇ. ಅದು ನಿಮಗೆ ಮೋಟೋಲಾ ಬ್ರ್ಯಾಂಡ್ ಕೂಡ ಅವೈಲೇಬಲ್ ಇದೆ ಸರ್. ಕಂಡೀಷನ್ ನೋಡಬಹುದು ಹೆಂಗಿದೆ ಅಂತ. ಇದು ಬರೀ ನಿಮಗೆ 10,000 ಮಾತ್ರ ಸರ್ ಇದು. ಇದು ಏನ್ ಸರ್ ಟಾಪ್ ಲೋಡ್ ಅದು? ಹೌದು ಸರ್ ಟಾಪ್ ಲೋಡ್ ಸರ್ ಇದು. ಓಕೆ ಓಕೆ ಸರ್ ಇನ್ನೊಂದು ನೋಡಿ ಸರ್ ನಮ್ಮ ಹತ್ರ ಸ್ಯಾಮ್ಸಂಗ್ ಸರ್. ಇದು ಹೊಸ ತರ ಕಾಣುತ್ತೆ ಸರ್. ಇದು 40,500 ಮಾತ್ರ ಸರ್. ಕಂಡೀಷನ್ ನೋಡಿ ಸರ್ ಹೆಂಗಿದೆ ಅಂತ ನೋಡ್ಕೊಳ್ಳಿ ಗೈಸ್ ಕಂಡೀಷನ್ ಹೆಂಗಿದೆ ಅಂತ. ಇದು ಸ್ಯಾಮ್ಸಂಗ್ ಜಸ್ಟ್ ನಿಮ್ಗೆ 14,500 ಆಗುತ್ತೆ. ಅದ್ ಬಿಟ್ರೆ ಸೆಮಿ ಆಟೋಮೆಟಿಕ್ ಕೂಡ ವಾಷಿಂಗ್ ಮಿಷಿನ್ ಅವೈಲೇಬಲ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಜಸ್ಟ್ ನಿಮ್ಗೆ 9,800 ಆಗುತ್ತೆ. ಇದು ಹೆಂಗಿದೆ ಅಂತ. ಇದು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್. ಇದು ಮಾರ್ಕ್ಯೂ ಬ್ರಾಂಡ್ ಇದು ನೋಡ್ಕೊಳ್ಳಿ. ಅದ್ ಬಿಟ್ರೆ ಇನ್ನೊಂದಿದೆ ಇದು ಸರ್. ಬರೀ ನಿಮಗೆ 10,000 ಮಾತ್ರ ಸರ್. ಇದು ಸೆಮಿ ಆಟೋಮೆಟಿಕ್ LG ಇದು. ಇದು LG ಸಿಗ್ಬಿಡುತ್ತೆ ಗೈಸ್ ನೋಡ್ಕೊಳ್ಳಿ. 7 kg ಬರುತ್ತೆ ಸರ್. ಕವರ್ ಕೂಡ ತೆಗ್ದಿಲ್ಲ ಅವರು. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಜಸ್ಟ್ ನಿಮ್ಗೆ 10,000 ಆಗುತ್ತೆ ಗೈಸ್. ಇದು LG ಸೆಮಿ ಆಟೋಮೆಟಿಕ್ 7 kg ವಾಷಿಂಗ್ ಮಿಷಿನ್. ಏನ್ ಸರ್ ಮಾಡ್ತಾ ಇದೀರಾ ನೀವು ಇಲ್ಲಿ? ಸೈಕ್ಲಿಂಗ್ ಮಾಡ್ತಾ ಇದೀನಿ ಸರ್. ಪ್ರೈಸ್ ಏನಿದೆ ಸರ್ ಇದಕ್ಕೆ? ಸರ್ ನೀವು ಮಾಡಬೇಕಾ? ಬರೀ 9,500 ಮಾತ್ರ ಸರ್. ಇದು ಜಸ್ಟ್ 5,500 ಗೆ ಇದು ಸೈಕಲ್ ಸಿಗ್ಬಿಡುತ್ತೆ ಅಂತ ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ಇದು ಯಾವ ಬ್ರಾಂಡ್ ಸರ್? ಇದು ಲೈಫ್ ಲಾಂಗ್ ತಾನೇ? ಹೌದು ಸರ್ ಇದು. ಓಕೆ ನೋಡ್ಕೊಳ್ಳಿ ಸರ್. ಮನೆಗೆ ಕೂಲರ್ ನೋಡ್ತಾ ಇದ್ದೀರಾ? ಬರೀ ನಿಮಗೆ 3,600 ಮಾತ್ರ ಸರ್ ಇದು. ನೋಡ್ಕೊಳ್ಳಿ ಗೈಸ್ ಇವ್ರ ಹತ್ರ ಕೂಲರ್ ಕಲೆಕ್ಷನ್ಸ್ ಹೆಂಗಿದೆ ಅಂತ. ನಿಮ್ಗೆ ಬ್ರಾಂಡೆಡ್ ಕೂಲರ್ಸ್ ನಿಮ್ಗೆ ಸಿಗ್ಬಿಡುತ್ತೆ. ನಿಮ್ಗೆ ಬಜಾಜ್ ಇರ್ಲಿ, ವೋಲ್ಟಾಸ್ ಇರ್ಲಿ, ವಾರೆಂಟ್ ಇರ್ಲಿ, ಮತ್ತೆ ನೋಡ್ಕೊಳ್ಳಿ ಹೆಂಗಿದೆ ಅಂತ ಇವ್ರ ಹತ್ರ ಕಲೆಕ್ಷನ್ಸ್. ಸ್ಟಾರ್ಟಿಂಗ್ ಪ್ರೈಸ್ ನಿಮ್ಗೆ ಜಸ್ಟ್ 3,600 rupees ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇವ್ರ ಹತ್ರ ಹೆಂಗಿದೆ ಅಂತ ಕಿಚನ್ ಅಪ್ಲಯನ್ಸಸ್ ಫುಲ್ ಸಖತ್ತಾಗಿದೆ ಗೈಸ್. ಇವ್ರ ಹತ್ರ ನಡೀತಾ ಇರೋದು ಆಫರ್ ಏನಂದ್ರೆ 1 kg 650 rupees ಅಷ್ಟೇ. ಅದು ಕೂಡ ಬ್ರಾಂಡೆಡ್ ಬರ್ಗನರ್ ಬ್ರಾಂಡ್ ಅಲ್ಲಿ ಕೊಡ್ತಾ ಇರೋದು ಇವರು ಕಿಚನ್ ಅಪ್ಲಯನ್ಸಸ್. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ನೀವು ಇನ್ನೊಂದು ಆಫರ್ ನಡೀತಾ ಇದೆ ಇವ್ರ ಹತ್ರ. ಅದೇನಂದ್ರೆ ನೀವು ಸಪೋಸ್ 6 kg ತಗೊಂಡ್ರೆ ಇದ್ರು ಕಿಚನ್ ಅಪ್ಲಯನ್ಸಸ್ ಅಲ್ಲಿ ನಿಮ್ಗೆ 1 kg ಫ್ರೀ ಸಿಗುತ್ತೆ. ಹೌದ್ ಗೈಸ್ 1 kg ಫ್ರೀ ಸಿಗ್ಬಿಡುತ್ತೆ ನೀವು 6 kg ತಗೊಂಡ್ರೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ನಿಮ್ಗೆ ಏನ್ ಕಿಚನ್ ಅಪ್ಲಯನ್ಸಸ್ ಬೇಕು ನಿಮ್ಗೆ ಅಲ್ಲ ಅದೆಲ್ಲ ಸಿಗ್ಬಿಡುತ್ತೆ. ಅದು ಕೂಡ ಬ್ರಾಂಡೆಡ್ ಅಲ್ಲಿ ಸಿಗ್ತಾ ಇರೋದು. ಅದು ಬ್ರಾಂಡ್ ಬಂದ್ಬಿಟ್ಟು ನಿಮ್ಗೆ ಬರ್ಗನರ್ ಬ್ರಾಂಡ್. ನೋಡ್ಕೊಳ್ಳಿ ಹೆಂಗಿದೆ ಅಂತ ಕಲೆಕ್ಷನ್ಸ್ ಇವ್ರ ಹತ್ರ ಕಿಚನ್ ಅಪ್ಲಯನ್ಸಸ್ ಅಲ್ಲಿ. ನೋಡಿ ಗೈಸ್ ಇವ್ರ ಹತ್ರ ಟ್ರಾವೆಲ್ ಬ್ಯಾಗ್ಸ್ ಕೂಡ ಅವೈಲೇಬಲ್ ಇದೆ ಇವ್ರ ಹತ್ರ. ನಿಮ್ಗೆ ಸ್ಮಾಲ್ ಬೇಕಂದ್ರೆ ನಿಮ್ಗೆ 1,000 ಆಗುತ್ತೆ. ಮೀಡಿಯಂ ಬೇಕಂದ್ರೆ 2,000 ಆಗುತ್ತೆ. ಲಾರ್ಜ್ ಬೇಕಂದ್ರೆ ನಿಮ್ಗೆ 3,000 ಆಗುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ ಕಲೆಕ್ಷನ್ಸ್ ಇವ್ರ ಹತ್ರ ಫುಲ್ ಸಖತ್ತಾಗಿದೆ ಗೈಸ್. ಇವ್ರ ಹತ್ರ ಐರನ್ ಬಾಕ್ಸ್ ಕೂಡ ಅವೈಲೇಬಲ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 500 rupees ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಶೂ ನಿಮ್ಗೆ ಬರೀ 500 ಸ್ಟಾರ್ಟ್ ಆಗುತ್ತೆ. ನೋಡ್ಕೊಳ್ಳಿ ಗೈಸ್ ಬ್ರಾಂಡೆಡ್ ಶೂಸ್ ಇವ್ರ ಹತ್ರ ಜಸ್ಟ್ 500 rupees ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ಕೊಳ್ಳಿ ನಿಮ್ಗೆ ಹೆಂಗಿದೆ ಅಂತ ಕಲೆಕ್ಷನ್ಸ್ ಫುಲ್ ಸಖತ್ತಾಗಿದೆ ಗೈಸ್. ಜಸ್ಟ್ 500 rupees ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಬ್ರಾಂಡೆಡ್ ಶೂಸ್ ಜಸ್ಟ್ 500 rupees ಇಂದ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಇದು ಶೂ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಸೆಕ್ಷನ್ ಅಂತ. ಇದಕ್ಕೆ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 1,500 ಆಗುತ್ತೆ ಅಂತ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇವ್ರ ಹತ್ರ ಕಲೆಕ್ಷನ್ಸ್ ನಿಮ್ಗೆ ಏಸಿಕ್ಸ್, ಪೂಮಾ, ಅಡಿಡಾಸ್, ನೈಕಿ ಎಲ್ಲ ಬ್ರಾಂಡ್ ಸಿಗ್ಬಿಡುತ್ತೆ. ನೋಡ್ಕೊಳ್ಳಿ ಇದು ಜಸ್ಟ್ 1,500 rupees ಇಂದ ಸ್ಟಾರ್ಟ್ ಆಗುತ್ತೆ. ಬ್ರಾಂಡೆಡ್ ಶರ್ಟ್ 3 ತಗೊಳ್ಳಿ 1,000 rupees ಮಾತ್ರ. ಬ್ರಾಂಡೆಡ್ ಟಿ ಶರ್ಟ್ 3 ತಗೊಳ್ಳಿ 1,000 rupees ಮಾತ್ರ. ನೋಡ್ಕೊಳ್ಳಿ ಗೈಸ್ ಇವ್ರ ಹತ್ರ ಬ್ರಾಂಡೆಡ್ ಟಿ ಶರ್ಟ್ 1 ಬೇಕಂದ್ರೆ ನಿಮ್ಗೆ 400 ಆಗುತ್ತೆ ಸರ್. ಸಪೋಸ್ 3 ಬೇಕಂದ್ರೆ ಎಷ್ಟಾಗುತ್ತೆ ಸರ್ ಪ್ರೈಸ್? ಸರ್ ಬರೀ 1,000 rupees ಮಾತ್ರ ಸರ್ ಇದು. ನೋಡಿ ಗೈಸ್ ಇವ್ರ ಹತ್ರ ಅಪೆರಲ್ ಕಲೆಕ್ಷನ್ಸ್ ಹೆಂಗಿದೆ ಅಂತ. ನಿಮ್ಗೆ ರೌಂಡ್ ನೆಕ್ ಮತ್ತೆ ಕಾಲರ್ದು ಟಿ ಶರ್ಟ್ ಮತ್ತೆ ಶರ್ಟ್ ನಿಮ್ಗೆ ಮತ್ತೆ ಸ್ವೆಟರ್ಸ್ ಎಲ್ಲ ಸಿಗ್ಬಿಡುತ್ತೆ ಗೈಸ್. ನಿಮ್ಗೆ ನೋಡ್ಕೊಳ್ಳಿ ಹೆಂಗಿದೆ ಅಂತ ಕಲೆಕ್ಷನ್ಸ್. ಸಪೋಸ್ ನಿಮ್ಗೆ 1 ಟಿ ಶರ್ಟ್ ಬೇಕಂದ್ರೆ ನಿಮ್ಗೆ 400 ಆಗುತ್ತೆ. ಅದೇ ಟಿ ಶರ್ಟ್ ನೀವು 3 ತಗೊಂಡ್ರೆ ನೀವು ಜಸ್ಟ್ ನಿಮ್ಗೆ 1,000 rupees ಆಗುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಕಲೆಕ್ಷನ್ಸ್ ಇವ್ರ ಹತ್ರ ನೋಡ್ಕೊಳ್ಳಿ ಫುಲ್ ಸಖತ್ತಾಗಿದೆ ಗೈಸ್ ಕಲೆಕ್ಷನ್ಸ್. ಮತ್ತೆ ಲೇಡೀಸ್ಗೂ ಕೂಡ ನಿಮ್ಗೆ ಕುರ್ತೀಸ್ ಮತ್ತೆ ಎಲ್ಲ ಲೇಡೀಸ್ ಡ್ರೆಸ್ ಕೂಡ ಸಿಗ್ಬಿಡುತ್ತೆ ನಿಮ್ಗೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಇವ್ರ ಹತ್ರ ಕಲೆಕ್ಷನ್ಸ್ ಬ್ರಾಂಡೆಡ್ ಪ್ಯಾಂಟ್ 750 ಮಾತ್ರ ನಿಮ್ಗೆ. ಇವ್ರ ಹತ್ರ ಮಿಕ್ಸರ್ದು ಕಲೆಕ್ಷನ್ಸ್ ನೋಡ್ಕೊಳ್ಳಿ ಗೈಸ್ ಹೆಂಗಿದೆ ಅಂತ. ನಿಮ್ಗೆ ಕ್ರಾಂಪ್ಟನ್, ಗ್ಲೆನ್, ಪ್ರೀತಿ ಮತ್ತೆ ಬಟರ್ಫ್ಲೈ ನಿಮ್ಗೆ ಎಲ್ಲ ಬ್ರ್ಯಾಂಡ್ ನಿಮ್ಗೆ ಮಿಕ್ಸರ್ ಸಿಗ್ಬಿಡುತ್ತೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಇದು ಫುಲ್ ಸಖತ್ತಾಗಿದೆ ಗೈಸ್. ಮತ್ತೆ ಇದು ನೋಡ್ಕೊಳ್ಳಿ ಇದು ಲೈಫ್ ಲಾಂಗ್ ಇದು ಮಿಕ್ಸರ್. ಇದು MRP 10,000 ಇದೆ ಇವ್ರ ಹತ್ರ. ಜಸ್ಟ್ ನಿಮ್ಗೆ 3,600ಗೆ ಸಿಗ್ಬಿಡುತ್ತೆ ಗೈಸ್. ನೋಡ್ಕೊಳ್ಳಿ ಅದೇ ತರ ಇನ್ನೊಂದು ಇದು ನೋಡ್ಕೊಳ್ಳಿ. ಇದು ಬಜಾಜ್ ಇದು ನಿಮ್ಗೆ ಜಸ್ಟ್ 5,500 ಆಗುತ್ತೆ. ನೋಡ್ಕೊಳ್ಳಿ ಗೈಸ್ ಇದು ಹೆಂಗಿದೆ ಅಂತ. ಇವ್ರ ಹತ್ರ ಕಲೆಕ್ಷನ್ಸ್ ಫುಲ್ ಸಖತ್ತಾಗಿದೆ ಗೈಸ್. ನೋಡ್ಕೊಳ್ಳಿ
ಇವ್ರ ಹತ್ರ ಸೀಲಿಂಗ್ ಫ್ಯಾನ್ ಕೂಡ ಅವೈಲೇಬಲ್ ಇದೆ, ಹೆಂಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಇದು ಸಿಸ್ಕಾದು ಇದು ಸೀಲಿಂಗ್ ಫ್ಯಾನು ಫುಲ್ ಸಖತ್ತಾಗಿದೆ ಗೈಸ್. ಅದು ಬಿಟ್ಟರೆ ನಿಮಗೆ ಕಾಫಿ ಮೇಕರ್ ಬೇಕಾ ಮತ್ತು ಜ್ಯೂಸ್ ಮೇಕರ್ ಬೇಕಾ, ನಿಮಗೆ ಎಲ್ಲ ಥರದ್ದು ಸಿಗ್ಬಿಡುತ್ತೆ ನಿಮಗೆ, ಫುಲ್ ಸಖತ್ತಾಗಿರೋದು. ಮತ್ತು ಬ್ರೆಡ್ ಟೋಸ್ಟರ್ ಕೂಡ ಸಿಗ್ಬಿಡುತ್ತೆ, ನೋಡ್ಕೊಳ್ಳಿ ಹೆಂಗಿದೆ ಅಂತ ಇದು. ಮತ್ತು ಹೀಟರ್ ಕೂಡ ಅವೈಲೇಬಲ್ ಇದೆ, ಎಲೆಕ್ಟ್ರಿಕ್ ಕೇಟಲ್ ಕೂಡ ಅವೈಲೇಬಲ್ ಇದೆ. ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ ಏನೇನಿದೆ ಅಂತ. ನಿಮಗೆ ಮನೆಗೆ ಏನೇನು ಐಟಮ್ಸ್ ಬೇಕಾ ನಿಮಗೆ ಅದೆಲ್ಲ ಐಟಮ್ಸ್ ಸಿಗ್ಬಿಡುತ್ತೆ ಗೈಸ್. ಅದು ಸಿಗೋದು ಒಂದೇ ಜಾಗ ಅಲ್ಲಿ. ಅದು ಜಾಗ ಹೆಸರು ಬಂದ್ಬಿಟ್ಟು ಏನ್ ಸರ್ ಅದು? ಗಣಪತಿ ಎಂಟರ್ಪ್ರೈಸಸ್. ಫ್ಯಾನ್ ಇಂದ ಹಿಡಿದು ಪ್ಯಾನ್ ತನಕ ಸಿಗ್ಬಿಡ್ತಾ ಸರ್ ಇಲ್ಲಿ ನಿಮ್ಗೆ. ನೋಡಿ ಗೈಸ್, ಇವ್ರ ಹತ್ರ ಕರ್ಟನ್ಸ್ ಕೂಡ ಅವೈಲೇಬಲ್ ಇದೆ. ನೋಡ್ಕೊಳ್ಳಿ ಹೆಂಗಿದೆ ಅಂತ ಕಲೆಕ್ಷನ್ಸ್. ಅದು ಬ್ರಾಂಡೆಡ್ ಕರ್ಟನ್ಸ್ ಹೆಂಗಿದೆ ನೀವೇ ನೋಡ್ಕೊಳ್ಳಿ, ಫುಲ್ ಸಖತ್ತಾಗಿದೆ ಗೈಸ್. ಮತ್ತೆ ಇವ್ರದ್ದು ಪ್ರೈಸು ಯಾರು ಕೊಡಲ್ವಾ ಆ ಪ್ರೈಸ್ಗೆ ಕೊಡ್ತಾರೆ ನಿಮಗೆ. ಅದು ಬಿಟ್ಟರೆ ನಿಮಗೆ ಬೆಡ್ಶೀಟ್ ಕೂಡ, ಬೆಡ್ ಕವರ್ಸು ಮತ್ತೆ ನೋಡ್ಕೊಳ್ಳಿ ಇದು ಹೆಂಗಿದೆ ಅಂತ ಇದು. ಇವ್ರ ಹತ್ರ ಕುಕ್ಕರ್ ಕಲೆಕ್ಷನ್ಸ್ ಹೆಂಗಿದೆ ಅಂತ ನಿಮಗೆ ಫುಲ್ ಸಖತ್ತಾಗಿದೆ ಗೈಸ್. ನಿಮಗೆ ಪಿಜನ್, ಬಟರ್ಫ್ಲೈ ಮತ್ತೆ ಬಜಾಜ್ ಎಲ್ಲ ಬ್ರ್ಯಾಂಡ್ ಕುಕ್ಕರ್ ಸಿಗ್ಬಿಡುತ್ತೆ ನಿಮಗೆ. ಒಂದು ಪ್ರೈಸ್ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ನಿಮಗೆ ಬಟರ್ಫ್ಲೈದು ಕುಕ್ಕರ್ ನಿಮಗೆ ಜಸ್ಟ್ 2800 rupees ಆಗುತ್ತೆ. ನೋಡ್ಕೊಳ್ಳಿ, ನೀವೇ ನೋಡ್ಕೊಳ್ಳಿ ಹೆಂಗಿದೆ ಅಂತ ಕಲೆಕ್ಷನ್ಸ್.